ಪ್ರಾರ್ಥನೆ ಕೇಳಿ ಬಲಹೀನರನ್ನು ದೇವರನ್ನು ಮಾಡ್ತಾನ ರಕ್ಷಿಸ್ತಾನ ಪ್ರೇಯರೆ. ಹಲ್ಲೆಲೂಯ ಹಲ್ಲೆಲೂಯ. ಪ್ರಾರ್ಥನೆ ಮಾಡೋಣ. ಯಾರು ಮೌನವಾಗಿರದೆ ಗಂಡ್ಸ್ ಮಕ್ಕಳು ಕೂಡ ಇಬ್ಬಿಬ್ಬರ ಕೈ ಹಿಡ್ಕೋರಿ. ಗಂಡ್ಸ್ ಮಕ್ಕಳು ಕೂಡ ಇಬ್ಬಿಬ್ಬರ ಕೈ ಹಿಡ್ಕೋರಿ. ಒಬ್ಬರಿಗೊಬ್ಬರು ಹಿಡಿದು ನಾವು ಕರ್ತನ ಸನ್ನಿಧಿನ ಆಶ್ರಯಿಸಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮೌನವಾಗಿರದೆ ನಿಮ್ಮ ಆತ್ಮ ನಿಮ್ಮ ಪ್ರಾಣ ಶರೀರವೆಲ್ಲ ದೇವರಿಗೆ ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ ಮಾಡುವಾಗ ದೇವರು ದೊಡ್ಡೊಂದು ಅದ್ಭುತ ನಿಮ್ಮ ಜೀವಿತದಲ್ಲಿ ಮಾಡೋದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರೇಯರೆ. ಪ್ರಾರ್ಥನೆ ಮಾಡೋಣ. ಶರೀರದ ಕಣ್ಣುಗಳನ್ನು ಮುಚ್ಚಿ ಹೃದಯದ ಕಣ್ಣುಗಳನ್ನು ತೆರೆದು ನಾವು ಕರ್ತನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸೋಣ ಪ್ರೇಯರೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ಅಯ್ಯ ನಿಮಗೆ ಸ್ತೋತ್ರವಾಗಲಿ ಕರ್ತನೆ. ನಿನ್ನ ವಾಕ್ಯದಲ್ಲಿ ಹೇಳಿದ್ರಿ, ಭಕ್ತಿಹೀನನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತಂತೆ ನಡೆಯುತ್ತಾನೋ ಅವನು ಪ್ರಾರ್ಥನೆ ಕೇಳ್ತಂತ ಹೇಳಿದಿರಿ. ಭಕ್ತಿಯಿಂದ ನಿನ್ನ ಮಕ್ಕಳು ಪ್ರಾರ್ಥಿಸುವಾಗ ನಿನ್ನ ಮಕ್ಕಳ ಒಂದು ಪ್ರಾರ್ಥನೆಯನ್ನು ಕೇಳ ಈ ಸಮಯದಲ್ಲಿ. ಯಾಕೊಬ್ಬನು ಹೇಳುತ್ತಾನೆ, ಒಬ್ಬರು ಪಾಪಗಳೊಬ್ಬರು ಅರಿಕೆ ಮಾಡಿಕೊಂಡು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡ್ರಿ ಅಂತೇಳಿ. ಒಬ್ಬರು ಪ್ರಾರ್ಥನೆಯಲ್ಲಿ ಬಲಹೀನರಾಗಿದ್ದರೆ ಇನ್ನೊಬ್ಬನ ಪ್ರಾರ್ಥನೆ ಬಲವುಳ್ಳದಾಗಿರ್ತದ ಮತ್ತು ಆ ಬಲವುಳ್ಳನ ಪ್ರಾರ್ಥನೆ ಕೇಳಿ ಬಲಹೀನನಿಗೆ ದೇವ್ರ ಮೇಲಕ್ಕೆ ಎಬ್ಬಿಸುತ್ತಾನೆ ಎಂಬುದಾಗಿ. ಎಸ್ ಲಾರ್ಡ್. ಅಯ್ಯ ನಿನ್ನ ಮಹಿಮೆ ಆಗಲಿ ಕರ್ತನೆ. ಇವತ್ತು ಎಷ್ಟು ಜನರು ಬಲಹೀನರಾಗಿದ್ದರೋಪ್ಪ ಕರ್ತನೆ, ನನಗೆ ಗೊತ್ತುಂಟು. ಪ್ರಾರ್ಥನೆ ಅವ್ರು ಮಾಡುವಾಗ ಅವ್ರ ಒಳಗಿರ್ತಕ್ಕಂಥ ಎಲ್ಲ ಬಲಹೀನತೆ ಈ ದಿನ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವರನ್ನು ಬಿಟ್ಟು ಹೋಗ್ಬೇಕಪ್ಪ ಕರ್ತನೆ. ಹಲ್ಲೆಲೂಯ. ಕೈಕಾಲದಾಗಿರ್ತಕ್ಕಂಥ ನಿರ್ಶಕ್ತಿ ಅಥವಾ ಕೈಕಾಲದಾಗಿರ್ತಕ್ಕಂಥ ನೋವುಗಳಪ್ಪ ಕರ್ತನೆ, ಅಥವಾ ಹೆಚ್ಚಿನ ಸಮಯ ನಿಂದಿರಲಕ್ಕೆ ಆಗಲ್ಲಂತ ಪರಿಸ್ಥಿತಿ ಇದ್ದಂಥ ಪ್ರತಿಯೊಬ್ಬರನ್ನ ಪ್ರಾರ್ಥಿಸ್ತಾ ಆ ರೋಗ ವ್ಯಾಧಿ ಈ ದಿನ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮುರಿಯಲ್ಪಡ್ಲಿಕ್ಕೆ ಕರ್ತನೆ. ಇಂಥೊಂದು ರೋಗಗಳಿಗೆ ನಾವು ಶಪಿಸ್ತೇವಯ್ಯ. ಅಯ್ಯ ನಿನ್ನ ಮಹಿಮೆ ಆಗುವ ರೀತಿಯಲ್ಲಿ ನೀನು ಅದ್ಭುತ ಮಾಡಿದ್ದೇನ. ನಿನ್ನ ಮಕ್ಕಳ ಪ್ರಾರ್ಥನೆ ಕೇಳು ಕರ್ತನೆ. ನಿನ್ನ ಮಕ್ಕಳು ಪ್ರಾರ್ಥನೆ ಮಾಡುವಾಗ ಅವ್ರ ಪ್ರಾರ್ಥನೆಕ ನೀನು ತಾನೇ ಸದುತ್ತರನ್ನು ದಯಪಾಲಿಸ್ಕೊಡ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಯ್ಯ. ಯೆಹೋವ ಈರೇ ನಿಮಗೆ ಸ್ತೋತ್ರವಾಗಲಿ. ಯೆಹೋವ ರಫಾ ನಿಮಗೆ ಸ್ತೋತ್ರವಾಗಲಿ. ಯೆಹೋವ ಶಾಲೋಮ್ ನಿಶಿ ಇರ್ವಾತ್ ನಿಮಗೆ ಸ್ತೋತ್ರವಾಗಲಿ ಕರ್ತನೆ. ನಿನ್ನ ಮಕ್ಕಳ ಪ್ರಾರ್ಥನೆ ಕೇಳೆ ಈ ಸಮಯದಲ್ಲಿ. ನಿಮ್ಮ ಕಷ್ಟ, ನಿಮ್ಮ ಭಾರ, ನಿಮ್ಮ ದುಃಖ, ನಿಮ್ಗೆ ಏನು ಸಮಸ್ಯೆ ಅದ ಅದು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ರಿ. ನೀವು ಹೇಳಿ ಪ್ರಾರ್ಥಿಸ್ರಿ. ದೇವರು ಅದು ಬಿಡುಗಡೆ ಮಾಡ್ಲಿಕ್ಕೆ ಸಿದ್ಧನಾಗಿದ್ದಾನೆ ಪ್ರೇಯರೆ. ನೀವು ಹೇಳಿ ಪ್ರಾರ್ಥಿಸ್ರಿ. ಸೋದರಿ ಸೋದರ ಮೌನವಾಗಿರ್ಬೇಡ. ನಿನ್ನ ಕಷ್ಟ ಜನರ ಮುಂದೆ ಹೇಳ್ಕೋತಿ, ಆದ್ರೆ ಜನರು ಕಷ್ಟವನ್ನು ಹೆಚ್ಚಿಗೆ ಮಾಡ್ತಾರ ಹೊರತು ಕಡಿಮೆ ಮಾಡಲ್ಲ. ನೀನು ದೇವ್ರ ಮುಂದೆ ನಿನ್ನ ಕಷ್ಟಗಳನ್ನ ಹೇಳುವಾಗ ದೇವರ ಕಷ್ಟದಿಂದ ನಿನ್ನನ್ನು ಬಿಡುಗಡೆ ಮಾಡ್ತಾನೆ ಪ್ರೇಯರೆ. ಪ್ರಾರ್ಥನೆ ಮಾಡು, ಮೌನವಾಗಿರ್ಬೇಡ. ನಿನ್ನವರ ವಿಷಯವಾಗಿ ಪ್ರಾರ್ಥನೆ ಮಾಡು. ನಿನ್ನ ಅಕ್ಕ, ತಮ್ಮ, ತಂಗಿ, ಅಣ್ಣ, ಯಜಮಾನ, ಹೆಂಡತಿ, ಮಕ್ಕಳು, ತಾಯಿ ತಂದೆ, ಅಥವಾ ನಿನ್ನವ್ರು ಯಾರಾದ್ರ ಕಡಿಮಲ್ಲಂತ ರೋಗದಲ್ಲಿ ಬಿದ್ದೋಗಿದ್ದರೇನೋ, ಅಥವಾ ಯಾರಾದ್ರೂ ಕಷ್ಟವನ್ನು ಅನುಭವಿಸಿದ್ರೇನೋ, ಅಥವಾ ಯಾರಾದ್ರೂ ಸಂಕಟದಿಂದ ತುಂಬಿದವರಾಗಿದ್ದರೇನೋ, ಅಥವಾ ನಿನ್ನ ಮಕ್ಕಳಿಗೆ ಯಜಮಾನ ಕೈ ಕೆಲಸ ಇಲ್ಲೇನೋ, ಅಥವಾ ಸಾಲದ ಒಂದು ಬಾಧ್ಯತೆಯಲ್ಲಿ ಬಿದ್ದೋಗಿ ತೀರಿಸಲಾರದ ಪರಿಸ್ಥಿತಿಯಲ್ಲಿದ್ದೀರೇನೋ, ಯಾವ ಸ್ಥಿತಿ ಅದನೋ ಆ ಸ್ಥಿತಿ ಕೈಯಲ್ಲಿ ಹಿಡ್ಕೊಂಡು ನಿನ್ನವರಿಗೋಸ್ಕರ ಪ್ರಾರ್ಥನೆ ಮಾಡು. ಅಥವಾ ಕಡಿಮೆ ಆಗಲಂತ ರೋಗದಲ್ಲಿ ಹಾಸ್ಪಿಟಲ್ನಲ್ಲಿ ಯಾರು ನಡಾಡ್ತಿದ್ದಿರ್ಬೋದು, ನಿನ್ನವರು, ಅವರಿಗಾಗಿ ಪ್ರಾರ್ಥನೆ ಮಾಡು. ಥ್ಯಾಂಕ್ ಯು ಜೀಸಸ್. ನಿನ್ನ ಮಕ್ಕಳ ಕಷ್ಟ ಯಾರೈತೆ ಕರ್ತನೆ ಅವ್ರ ವಿಷಯವಾಗಿ ಪ್ರಾರ್ಥನೆ ಮಾಡ್ತಿದ್ದೀರೋ ಅವ್ರ ಕಷ್ಟನೂ ಪರಿಹಾರ ಮಾಡು ಕರ್ತನೆ. ಅವ್ರ ದುಃಖವನ್ನು ಪರಿಹಾರ ಮಾಡು ಕರ್ತನೆ. ಅವ್ರಿಗೆ ರೋಗದಿಂದ ಬಿಡುಗಡೆ ಕೊಡ ಬಯಸಯ್ಯ. ಅವ್ರಿಗೆ ಸೈತಾನನ ಸಕಲ ಅಧಿಕಾರಗಳಿಂದ ಬಿಡುಗಡೆ ಮಾಡಯ್ಯ. ಅವ್ರಿಗೆ ಅಂಧಕಾರ ದುಷ್ಟ ಶಕ್ತಿಯಿಂದ ಬಿಡುಗಡೆ ಮಾಡಯ್ಯ. ಮಂತ್ರದಂತರ ಶಕ್ತಿಗಳಿಂದ ಬಿಡುಗಡೆ ಮಾಡಯ್ಯ. ನಿನ್ನ ಸನ್ನಿಧಿ ಅನುಭವಿಸುವಾಗೆ ನಿನ್ನ ಕೃಪೆ ತೋರಿಸುವುದನ್ನು ನಾವು ಪ್ರಾರ್ಥಿಸ್ತೇವೆ. ಗ್ಲೋರಿ ಗ್ಲೋರಿ ಗ್ಲೋರಿ. ಮೌನವಾಗಿರಬೇಡ ಸೋದರಿ, ಪ್ರಾರ್ಥನೆ ಮಾಡು. ಸೋದರ ಪ್ರಾರ್ಥನೆ ಮಾಡು. ಅಥವಾ ಯೂಟ್ಯೂಬ್ನಲ್ಲಿ ಆಗಲಿ, ಅಥವಾ ಫೇಸ್ಬುಕ್ನಲ್ಲಾಗಲಿ, ಅಥವಾ ಇನ್ಸ್ಟಾಗ್ರಾಮ್ನಲ್ಲಾಗಲಿ, ಅಥವಾ ಯಾರಾದರೂ ಈ ಆರಾಧನೆಯಲ್ಲಿ ಪಾಲ್ಭಾಗಿರುವುದಾದರೆ ಅಯ್ಯ ಅವ್ರ ಪ್ರಾರ್ಥನೆ ಕೂಡ ಕೇಳೆ ಸಮಯದಲ್ಲಿ. ಅವರೆಲ್ಲ ಪ್ರಾರ್ಥನೆ ಮಾಡುವಾಗ ಅವ್ರ ಒಳಗಿರ್ತಕ್ಕಂಥ ಎಲ್ಲ ಬಲಹೀನತೆಗಳು ಮುರಿಯಲ್ಪಡ್ಬೇಕಯ್ಯ. ಅವ್ರ ಪ್ರಾರ್ಥನೆಯಲ್ಲಿ ಏನು ಬೇಡುತ್ತೋ ಅದು ಪಡೆದುಕೊಳ್ಳುವ ಬಗ್ಗೆ ಸಹಕರಿಸು ಕರ್ತಾನೆ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧಾತ್ಮ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ.
ನಿನ್ನ ಒಂದು ಪ್ರಸನ್ನತೆ ಮುಖಾಂತರ ನೀನು ಕಾರ್ಯ ಮಾಡು ಕರ್ತನೆ. ನನ್ನ ಮನೆಯವರೆಲ್ಲರೂ ನಿನ್ನನ್ನೇ ಸ್ತುತಿಸುವೆನು. ನಾನು ನನ್ನ ಮನೆಯವರೆಲ್ಲರೂ ನಿನ್ನನ್ನೇ ಸ್ತುತಿಸುವೆನು. ಗರ್ಭದಲ್ಲಿ ಕಾದಂತೆ ಕಾದೆ, ಅದು ಅಳಿಯದೆ ಕಾಪಾಡಿ ಕಾದೆ. ಗರ್ಭದಲ್ಲಿ ಕಾದಂತೆ ಕಾದೆ, ಅದು ಅಳಿಯದೆ ಕಾಪಾಡಿ ಕಾದೆ. ಎಬಿನೇದರೆ ಇದುವರೆಗೂ ನನ್ನ ಕಾದವನೇ. ಎಬಿನೇದರೆ ಇದುವರೆಗೂ ಕಾದವನೇ. ಸ್ತೋತ್ರ ಸ್ತೋತ್ರ ಸ್ತೋತ್ರ, ಗರ್ಭದಲ್ಲಿ ಕಾದವನೇ. ಸ್ತೋತ್ರ 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 ಸ್ತೋತ್ರ, ಕಾದವನೇ. ಸ್ತೋತ್ರ. ಎಸ್ ಲಾರ್ಡ್, ಅಯ್ಯ ನಿನ್ನ ಸ್ತೋತ್ರವಾಗಲಿ ಕರ್ತನೆ. ಎಷ್ಟು ಜನರಪ್ಪ, ನಾನು ನನ್ನ ಮನೆಯವರನ್ನು ಕರ್ತನ್ನು ಸ್ತುತಿಸುವೆವು, ಕರ್ತನ್ನು ಸೇವಿಸುವೆವು ಎಂಬುದಾಗಿ ಎಷ್ಟು ಜನರಿಗೆ ನಾವು ಪ್ರಾರ್ಥನೆ ಮಾಡಿದ್ರು ಕರ್ತನೆ. ಅವ್ರ ಪ್ರಾರ್ಥನೆ ಸಫಲತೆ ಕೊಡಪ್ಪ ಕರ್ತನೆ. ನಿನ್ನನ್ನು ಸ್ತುತಿಸುವುದರಿಂದ ನಿನ್ನ ಮಕ್ಕಳಿಗೆ ಮೇಲದಯ್ಯ. ನಿನ್ನಲ್ಲಿದ್ದು ಪ್ರಾರ್ಥಿಸುವುದರ ಮುಖಾಂತರ ನಿನ್ನ ಮಕ್ಕಳು ಜೀವಿತದಲ್ಲಿ ಅದ್ಭುತದಯ್ಯ. ಯೆಹೋಶುವ ಹೇಗೆ ತನ್ನ ಕುಟುಂಬ ಸಮೇತರಾಗಿ ಪ್ರಾರ್ಥನೆ ಮಾಡಿದನಯ್ಯ, ಇವತ್ತು ದಿನ ನಿನ್ನ ಮಕ್ಕಳು ದೇವರೇ ಕುಟುಂಬ ಸಮೇತರಾಗಿ ಕರ್ತನೆ ಪ್ರಾರ್ಥಿಸುವಾಗೆ, ನಿನ್ನನ್ನೇ ಸ್ತುತಿಸುವಾಗೆ ಸಹಾಯ ಮಾಡು. ನಿನ್ನ ಒಂದು ಪ್ರಸನ್ನತೆ ಅನುಭವಿಸುವ ಹಾಗೆ ನಿನ್ನ ಕೃಪೆ ತೋರಿಸಯ್ಯ. ಗ್ಲೋರಿ 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 ಗ್ಲೋರಿ. ಕರ್ತನೆ, ಎಲ್ಲ ಬಲಹೀನತೆಗಳು ಮುರಿಯಲ್ಪಡಬೇಕಯ್ಯ. ಎಲ್ಲ ಬಲಹೀನತೆಗಳು ನಾಶ ಮಾಡ್ತಾನೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ನಿನ್ನ ಒಂದು ಪ್ರಸನ್ನತೆಯಿಂದ ಕಾರ್ಯ ಮಾಡು. ಅದ್ಭುತ ನೋಡುವಾಗೆ ಕಾಣಬೇಕು ಕೃಪೆ ತೋರಿಸಯ್ಯ. ಥ್ಯಾಂಕ್ ಯು ಜೀಸಸ್. ಅಯ್ಯ ನಿನ್ನ ಮಹಿಮೆ ಆಗಲಿ ಕರ್ತನೆ. ಗೊತ್ತ ಅನೇಕ ಒಂದು ಅದ್ಭುತಗಳನ್ನು ನಮ್ಮ ಮಧ್ಯದಲ್ಲಿ ನೀನು ಮಾಡ್ತಕ್ಕಂಥವನಾಗಿದ್ದಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಬರಿದಾಗಿದ್ದ ನನ್ನ ಜೀವಿತವೆಲ್ಲ ನಿನ್ನ ಕೃಪೆಯಿಂದ ಆರಂಭಿಸಿದೆ. ಬರಿದಾಗಿದ್ದ ನನ್ನ ಜೀವಿತವೆಲ್ಲ ನಿನ್ನ ಕೃಪೆಯಿಂದ ಆರಂಭಿಸಿದೆ. ಒಂದು ಕೆಟ್ಟಾದ ಬಯಸಾದ ತಂದೆ, ನಿನ್ನ ಹಾಗೆ ಯಾರಿಲ್ಲ ತಂದೆ. ಒಂದು ಕೆಟ್ಟಾದ ಬಯಸಾದ ತಂದೆ, ನಿನ್ನ ಹಾಗೆ ಯಾರಿಲ್ಲ ತಂದೆ. ಎಬಿನೇದರೆ ಇದುವರೆಗೂ ಕಾದವನೇ. ಎಬಿನೇದರೆ ಇದುವರೆಗೂ ಕಾದವನೇ. ಸ್ತೋತ್ರ ಸ್ತೋತ್ರ ಸ್ತೋತ್ರ, ಗರ್ಭದಲ್ಲಿ ಕಾದವನೇ. ಸ್ತೋತ್ರ 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 ಸ್ತೋತ್ರ, ಗರ್ಭದಲ್ಲಿ ಕಾದವನೇ. ಸ್ತೋತ್ರ. ನನ್ನ ಮನೆಯವರೆಲ್ಲರೂ ನಿನ್ನನ್ನೇ ಸ್ತುತಿಸುವೆವು. ನಾನು ನನ್ನ ಮನೆಯವರೆಲ್ಲರೂ ನಿನ್ನನ್ನೇ ಸ್ತುತಿಸುವೆನು. ಗರ್ಭದಲ್ಲಿ ಕಾದಂತೆ ಕಾದೆ, ನಿನ್ನ ಹಾಗೆ ಯಾರಿಲ್ಲ ತಂದೆ. ಗರ್ಭದಲ್ಲಿ ಕಾದಂತೆ ಕಾದೆ, ಅದು ಅಳಿಯದೆ ಕಾಪಾಡಿ ಕಾದೆ. ಎಬಿನೇದರೆ ಇದುವರೆಗೂ ಕಾದವನೇ. ಎಬಿನೇದರೆ
ಒದಗಿಸಿದೆ. ಆಯಾ ಗಳಿಗೆಯಲ್ಲಿ ಅಗತ್ಯವನ್ನೆಲ್ಲವೂ ಕೃಪೆಯಿಂದ ಒದಗಿಸಿದೆ. ನೀ ನಡೆಸಿದ ರೀತಿ ವರ್ಣಿಸಲು ಪೂರ್ಣ ಪದಗಳೇ ಇಲ್ಲ ನನ್ನಲ್ಲಿ. ನೀ ನಡೆಸಿದ ರೀತಿ ವರ್ಣಿಸಲು ಪೂರ್ಣ ಪದಗಳೇ ಇಲ್ಲ ನನ್ನಲ್ಲಿ. ಎಬಿನೇಜರೇ ಎಬಿನೇಜರೇ ಇದುವರೆಗೂ ಕಾದವರೇ. ಎಬಿನೇಜರೇ ಎಬಿನೇಜರೇ ಇದುವರೆಗೂ ಹೋದವನೇ. ಸ್ತೋತ್ರ 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 ಕಾದವರೇ ಸ್ತೋತ್ರ 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 ಸ್ತೋತ್ರ. ಗರ್ಭದಲ್ಲಿ ಹೊತ್ತವರೇ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಅಯ್ಯ ನಿನ್ನ ಮಹಿಮೆ ಆಗಲಿ ಕರ್ತನೆ, ನಿಮ್ಮ ಘನತೆ ಆಗಲಿ. ಒಳ್ಳೆಯ ಸಮಯ ಮತ್ತು ಸಂದರ್ಭ ಅವಕಾಶ ನಮ್ಮನ್ನು ಕೊಟ್ಟಿದೆ ಸಯ್ಯ. ಅದ್ಭುತ ಶಕ್ತಿಯಿಂದ ನಮ್ಮನ್ನು ಬಲಪಡಿಸಿದೆಯ. ಈ ದಿನ ನಿನ್ನ ಮಕ್ಕಳು ಪ್ರಾರ್ಥಿಸುವಾಗಯ್ಯ, ನಿನ್ನ ಮಕ್ಕಳು ಪ್ರಾರ್ಥನೆಯನ್ನು ಕೇಳು. ಯಾರ್ಯಾರು ಯಾವ್ಯಾವ ಸಮಸ್ಯೆಗಳಿಂದ, ಶೋಧನೆಗಳಿಂದ, ಕಷ್ಟ ಕಣ್ಣೀರಿನಿಂದ ತುಂಬಿದವರಾಗಿದ್ದರು ಕರ್ತನೆ, ಅವ್ರ ಕಷ್ಟ ಅವ್ರ ಕಣ್ಣೀರನ್ನು ಒರೆಸಯ್ಯ. ನಿನ್ನ ಒಂದು ಪರಿಶುದ್ಧಾತ್ಮ ಶಕ್ತಿಯಿಂದ, ನಿನ್ನ ಒಂದು ಪರಿಶುದ್ಧಾತ್ಮ ಬಲದಿಂದ ಶಕ್ತಿ ತುಂಬಿಸ್ರಿ. ನಿನಗೆ ಮಹಿಮೆ ಆಗುವ ರೀತಿಯಲ್ಲಿ ಕಾರ್ಯ ಮಾಡಿ ನಿಮ್ಮ ಒಂದು ಪ್ರಸನ್ನತೆ ಮುಖಾಂತರ ನನ್ನನ್ನು ನಮ್ಮೆಲ್ಲರನ್ನು ಬಲಪಡಿಸಯ್ಯ. ನೀನು ಇಲ್ಲದೆ ನಮ್ಮ ಯಾರು ಜೀವಿತನೇ ಇಲ್ಲ, ನೀನಿಲ್ಲದೆ ಯಾರು ಸಂಸಾರ ಇಲ್ಲ ಕರ್ತನೆ, ನೀನಿಲ್ಲದೆ ಈ ಸಭೆ ಇಲ್ಲ, ಸೇವಕರಿಲ್ಲ ಕರ್ತನೆ. ಹಲ್ಲೆಲೂಯಾ. ನೀನು ಇರುವುದಾದರೆ ಎಲ್ಲದರಲ್ಲಿ ಉತ್ತಮದಯ್ಯ. ನೀನು ಇರುವುದರೆ ಒಂದು ಅದ್ಭುತ ಶಕ್ತಿಯಿಂದ ನಡೆಯಲಿಕ್ಕೆ ಅವಕಾಶದ ಕರ್ತನೆ. ಅದಕ್ಕೆ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ದಯ್ಯ. ನಿನ್ನ ಮಕ್ಕಳ ಒಳಗಿರ್ತಕ್ಕಂಥ ಎಲ್ಲ ಬಲಹೀನತೆಗಳೆಸಯ್ಯ ಮುರಿಯಲ್ಪಡ್ಬೇಕಪ್ಪ ಕರ್ತನೆ. ಸಮಯದಲ್ಲಿ ನಿಮ್ಮ ಪರಿಶುದ್ಧಾತ್ಮ ಶಕ್ತಿಯಿಂದ, ಬಲದಿಂದ, ಅನುಗ್ರಹದಿಂದ ತುಂಬಿಸಯ್ಯ. ನೀನಿಲ್ಲದೆ ನಾವು ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕರ್ತನೆ. ಅದಕ್ಕೆ ನಿನ್ನ ಸನ್ನಿಧಿ ನಾವು ಪ್ರಾರ್ಥಿಸ್ತೇವಯ್ಯ. ನಿನ್ನ ಒಂದು ಪರಿಶುದ್ಧಾತ್ಮ ಆವೇಶದಿಂದ ನಿನ್ನ ಮಕ್ಕಳನ್ನು ತುಂಬಿಸು ಕರ್ತನೆ. ಸುರೇಖಾ ಅವ್ರ ಸಿಸ್ಟರ್ ನಾವು ಪ್ರಾರ್ಥಿಸ್ತೇವಯ್ಯ. ಫಿಟ್ಸ್ ಆಗಿ ದೇವರೇ ನಿನ್ನ ಬೇಹುಷ್ ಬಿದ್ದು ಹೋಗಿದ್ದಾರೆ ಅಂತ ಕರ್ತನೆ. ಮತ್ತು ಆ ಫಿಟ್ಸ್ ರೋಗ ಯಾಕೆ ಅವ್ರಿಗೆ ಬಂತು, ಯಾವ ಸಮಸ್ಯೆಗೆ ಬಂದದೋ, ಯಾವ ವಿಷಯವಾಗಿ ಬಂದಿದೋ ಕರ್ತನೆ ಗೊತ್ತುಂಟು ಕರ್ತನೆ. ಆ ಮಗಳಿಗೆ ಆ ರೋಗದಿಂದ, ವ್ಯಾಧಿಯಿಂದ, ಅಥವಾ ನರಗಳ ಬಲಹೀನತೆಯಿಂದ, ಅಥವಾ ಒತ್ತಡಕ್ಕೆ ಸಂಬಂಧಪಟ್ಟಂಥ ಅಧಿಕಾರದಿಂದ ಅಯ್ಯ ಮಗಳಿಗೆ ಬಿಡುಗಡೆ ಕೊಡು ಕರ್ತನೆ. ನಿಮ್ಮ ಒಂದು ಪರಿಶುದ್ಧಾತ್ಮ ಶಕ್ತಿಯಿಂದ ಬಲಪಡಿಸು ಕರ್ತನೆ. ಅಯ್ಯ ಅವ್ರ ಸಿಸ್ಟರು ನಮ್ಮ ಅಕ್ಕಗಾಗಿ ಪ್ರಾರ್ಥಿಸ್ರಿ, ಈ ಇಂಥ ಒಂದು ಸ್ಥಿತಿಯಲ್ಲಿ ಬಿದ್ದೋಗ್ಯಾರ ಎಂಬುದಾಗಿ ಹೇಳ್ತಿದ್ದಾರೆ ಕರ್ತನೆ. ನಾವು ಪ್ರಾರ್ಥಿಸ್ತೇವಯ್ಯ, ಅವ್ರ ಜೀವಿತದಲ್ಲಿ ದೊಡ್ಡೊಂದು ಅದ್ಭುತ ನೋಡುವ ಹಾಗೆ ನಿನ್ನ ಕೃಪೆ ತೋರ್ಸಯ್ಯ. ನಿನ್ನ ಒಂದು ಪ್ರಸನ್ನತೆಯಿಂದ ಆ ಮಗಳು ಎದ್ದೇಳುವಾಗ ನೀವು ಬಲಪಡಿಸು ಕರ್ತನೆ. ಇನ್ನು ಮುಂದೆ ಆ ರೋಗ ವ್ಯಾಧಿ ಮಗಳಿಗೆ ಕಾಡಿಸ್ಲಿಕ್ಕೆ ಅವಕಾಶ ಇಲ್ಲ ಕರ್ತನೆ. ನಮ್ಮ ಸಭೆಯಲ್ಲಿ ಇನ್ನೂ ಯಾರಿಗಾದ್ರೂ ಕರ್ತನೆ ಭಯಂಕರವಾಗಿರ್ತಕ್ಕಂಥ ರೋಗ ವ್ಯಾಧಿಗಳನ್ನು ಬಿಡಿಸ್ತಕ್ಕಂಥವಾಗಿದ್ದರೆ ಅವಕ್ಕೆಲ್ಲ ನಜರತ್ ಯೇಸು ಕ್ರಿಸ್ತ ನಸರಲ್ಲಿ ನಾವು ಖದ್ದಿಸ್ತೇವಯ್ಯ. ಅವು ಮುರಿಯಲ್ಪಡ್ಬೇಕು ಕರ್ತನೆ. ಹಲ್ಲೆಲೂಯಾ. ನಿಮ್ಮ ಪರಿಶುದ್ಧಾತ್ಮನ ಕಾರ್ಯ ಮಾಡಿ. ಒಂದು ಸರ್ತಿ ನಮ್ಮೊಂದು ಕರ್ನಾಟಕ ರಾಜ್ಯಕ್ಕಾಗಿ, ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಪ್ರಾರ್ಥಿಸಿ, ಯಾರು ಮೌನವಾಗಿರದೆ. ಅಯ್ಯ ನಿನ್ನೊಂದು ಪರಿಶುದ್ಧಾತ್ಮ ಶಕ್ತಿಯಿಂದ, ನಿಮ್ಮೊಂದು ಪರಿಶುದ್ಧಾತ್ಮ ಬಲದಿಂದ ತುಂಬಿಸಯ್ಯ. ನಮ್ಮ ದೇಶ ಆಳ್ತಕ್ಕಂಥ ವ್ಯಕ್ತಿಗಳಿನ ಹಸ್ತದಲ್ಲಿ ಕೊಡ್ತೇವೆ ಕರ್ತನೆ. ನಮ್ಮ ಕರ್ನಾಟಕ ರಾಜ್ಯವನ್ನು ಆಳ್ತಕ್ಕಂಥ ವ್ಯಕ್ತಿನ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇವೆ ಕರ್ತನೆ. ಅದ್ಭುತವಾಗಿ ಆಳ್ವಿಕೆ ಮಾಡುವ ಹಾಗೆ ಕೃಪೆ ತೋರಿಸು ಕರ್ತನೆ. ಅಯ್ಯ ನಿನ್ನೊಂದು ಪ್ರಸನ್ನತೆ ಮುಖಾಂತರವಾಗಿ ನೀನು ಬಲಪಡಿಸು ಕರ್ತನೆ. ಮತ್ತು ಅನೇಕ ಒಂದು ಯೌವನಸ್ಥರಯ್ಯ ಮೂರ್ಛೆ ಹೋಗ್ಲತ್ತಾರಪ್ಪ ಕರ್ತನೆ, ಪಾಪದ ಕಡೆ ತಿರುಗಯ್ಯ. ಅನೇಕ ಒಂದು ಯೌವನಸ್ಥರಯ್ಯ ಪ್ರತಿದಿನ ಪ್ರತಿಯೊಂದು ವಿಷಯದಲ್ಲಿ ಹಾಳಾಗ್ತಕ್ಕಂಥವ್ರಾಗಿದ್ದಾರಯ್ಯ. ಪ್ರತಿಯೊಂದು ಯೌವನಸ್ಥರ ಕುಟುಂಬನು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಕಟ್ಟಲ್ಪಡ್ಬೇಕಯ್ಯ. ಹಲ್ಲೆಲೂಯಾ. ಈ ಸಭೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಯೌವನಸ್ಥರಿಗೆ ನಾವು ಪ್ರಾರ್ಥಿಸ್ತೇಯ. ನಿಮ್ಮ ರೆಕ್ಕೆ ನೆರಳಲ್ಲಿ ಭದ್ರಪಡಿಸಿ ರಕ್ಷಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಯ್ಯ. ನಿನ್ನ ಮಹಿಮೆ ಆಗುವ ರೀತಿ ನಿನ್ನ ಅದ್ಭುತ ಮಾಡು ಕರ್ತನೆ. ನಿನ್ನ ಒಂದು ಪ್ರಸನ್ನತೆಯಿಂದ ನಿನ್ನ ಬಲಪಡಿಸು ಕರ್ತನೆ. ಹಲ್ಲೆಲೂಯಾ. ಅಯ್ಯ ನಮ್ಮ ದೇಶವು, ನಮ್ಮ ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವಯ್ಯ. ನಮ್ಮ ದೇಶ, ನಮ್ಮ ರಾಜ್ಯವನ್ನು ಬಲಪಡಿಸಿದೆ. ಮೂರ್ಛೆ ಹೋಗಿರ್ತಕ್ಕಂಥ ಪ್ರತಿಯೊಂದು ಯೌವನಸ್ಥರನ್ನು ಕರ್ತನೆ
ನೀ ರಕ್ಷಿಸ್ತಾ ಇದ್ದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆಯ. ತಿರುಗಿ ಈ ಸಭೆಯಲ್ಲಿ ಯಾರಾದರೂ ಕರ್ತನೆ ಕೊರತೆ ಉಳ್ಳವರಾಗಿದ್ದು, ಸಾಲದ ಒಂದು ಬಾಧ್ಯತೆಯಲ್ಲಿ ಬಿದ್ದೋಗಿದ್ದು, ಅಯ್ಯ ಭಯಂಕರವಾಗಿರ್ತಕ್ಕಂಥ ಕಷ್ಟವನ್ನು ಅನುಭವಿಸಿದ್ರೆ ಕರ್ತನೆ, ಅವರಿಗೆ ಅದರಿಂದ ನೀನು ಬಿಡುಗಡೆ ಕೊಡಪ್ಪ ಕರ್ತನೆ, ಅದರಿಂದ ಸ್ವಸ್ಥತೆ ನೀಡಪ್ಪ ಕರ್ತನೆ, ಒಳ್ಳೆ ಆರೋಗ್ಯ ಕೊಡಪ್ಪ ಕರ್ತನೆ. ಅನೇಕ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಕಾಯಿಲೆ ರೋಗದಲ್ಲಿ ವ್ಯಾಧಿಯಲ್ಲಿ ಬಿದ್ದು ನಡೆದಾರಯ್ಯ. ಅಯ್ಯ ಆ ಮಕ್ಕಳು ನಿಮ್ಮ ಗಾಯವುಳ್ಳ ಹಸ್ತವನ್ನು ಚಾಚಿ ಮುಟ್ಟಿ ಸ್ವಸ್ಥತೆ ಬಿಡುಗಡೆ ಕೊಡು ಕರ್ತನೆ. ನಿನ್ನ ಒಂದು ಪ್ರಸನ್ನತೆಯಿಂದ ನೀನು ತಾನೇ ಬಲಪಡಿಸ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಅಯ್ಯ ನಿನ್ನ ಒಂದು ಪ್ರೀತಿ, ನಿನ್ನ ಒಂದು ಕರುಣೆ ಕಟಾಕ್ಷತೆ ತುಂಬಿಸಯ್ಯ. ನಮ್ಮ ಸಭೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮಕ್ಕಳಯ್ಯ ನಾವು ಪ್ರಾರ್ಥಿಸಿದ ಅದ್ಭುತ ಮಾಡು. ನಂಬಿ ದೀಕ್ಷೆಸನ ಮಾಡಿಕೊಂಡು ಕರ್ತನೆ ಲೋಕದ ಕಡೆ ಅನೇಕ ಜನ ತಿರುಗಿ ಹೋದರಯ್ಯ ಕರ್ತನೆ. ಅಂಥ ಲೋಕ ಕಡೆ ತಿರುಗಿ ಹೋಗಿರ್ತಕ್ಕಂಥ ಪ್ರತಿ ಒಬ್ಬರನ್ನಯ್ಯ ನಿನ್ನ ಕಡೆ ತಿರುಗುವಾಗಿ ನೀನು ಕೃಪೆ ತೋರಿಸಯ್ಯ. ನಿನ್ನ ಒಂದು ಪ್ರಸನ್ನತೆಯಿಂದ ನೀನು ಬಲಪಡಿಸು ಕರ್ತನೆ. ಈ ಸಭೆಯಿಂದ ದೀಕ್ಷೆಸನ ಹೊಂದಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳು, ಪ್ರತಿಯೊಂದು ಕುಟುಂಬಕ್ಕೆ ನಾವು ಪ್ರಾರ್ಥಿಸ್ತಾಯ. ನಿನ್ನ ಒಂದು ಮಹಿಮೆ ಕಾಣುವಾಗಿ, ಘನತೆ ಕಾಣುವಾಗಿ ನೀನು ಸಹಕರಿಸು ಕರ್ತನೆ. ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಹೋಲ್ ಸ್ಪಿರಿಟ್. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರೆತು ದೇವರಿಲ್ಲ, ನೀನೇ ನಮಗೆಲ್ಲ, ನಮಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರೆತು ದೇವರಿಲ್ಲ, ನೀನೇ ನಮಗೆಲ್ಲ, ನಮಗ್ಯಾವ ಭಯವಿಲ್ಲ. ಹಾಲೆಲೂಯಾ 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 ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಎಲ್ಲರೊಟ್ಟಾಗಿ ಸೇರಿ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರೆತು ದೇವರಿಲ್ಲ, ನೀನೇ ನಮಗೆಲ್ಲ, ನಮಗ್ಯಾವ ಭಯವಿಲ್ಲ. ಮರಣ ಜಯಿಸಿದಾತನೇ, ಜೀವಲೋಕದ ರಸನೆ, ಪುನರುತ್ಥಾನ ಜೀವವು ನೀನೇ ನನ್ನ ಯೇಸುವೆ. ಮರಣ ಜಯಿಸಿದಾತನೇ, ಜೀವಲೋಕದ ರಸನೆ, ಪುನರುತ್ಥಾನ ಜೀವವು ನೀನೇ ನನ್ನ ಯೇಸುವೆ. ಹಾಲೆಲೂಯಾ 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 ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರೆತು ದೇವರಿಲ್ಲ, ನೀನೇ ನಮಗೆಲ್ಲ, ನಮಗ್ಯಾವ ಭಯವಿಲ್ಲ, ನಮಗ್ಯಾವ ಭಯವಿಲ್ಲ. ಹೌದು ಕರ್ತನೆ, ನಿನ್ನಂತೆ ಯಾರಿಲ್ಲ, ನಿನ್ನ ಹೊರೆತು ದೇವರೇ ಇಲ್ಲ ಕರ್ತನೆ. ನಿನ್ನ ಹಾಗೆ ಪ್ರೀತಿ ಮಾಡುವವರು ಒಬ್ಬರು ಕೂಡ ಇಲ್ಲಯ್ಯ. ನೀನು ಅದಕ್ಕೆ ಪ್ರೀತಿ ಸ್ವರೂಪನೆಂಬುದಾಗಿ ನಿನ್ನ ಹೆಸರು ಪಡ್ಕೊಂಡಿದೆಯ್ಯ. ಇವತ್ತಿನ ಮಕ್ಕಳು ಎಷ್ಟು ಜನರಪ್ಪ ಕರ್ತನೆ ನಿನ್ನ ಸನ್ನಿಧಿಲಿದ್ದು ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದರು. ಅವರನ್ನು ದರ್ಶಿಸಯ್ಯ, ಅವರನ್ನು ಬಲಪಡಿಸು ಕರ್ತನೆ. ನಿನ್ನ ಮಹಿಮೆ ಕಾಣುವಾಗ ಸಹಕರಿಸು ಕರ್ತನೆ. ಅಯ್ಯ, ಎಷ್ಟು ಹೇಳಿದ್ರು ಕೂಡ ಕರ್ತನೆ ಲೇಟಾಗಿ ಬರ್ತಕ್ಕಂಥ ಕಾರ್ಯಗಳೇ ನಿನ್ನ ಮಕ್ಕಳು ಕಾಣುವಪ್ಪ ಕರ್ತನೆ. ನಿನ್ನ ವಾಕ್ಯದಲ್ಲಿ ಯೆಹೋವನು ನೇಮಿಸಿರುವ ಕೆಲಸದಲ್ಲಿ ಆಲಸ್ಯಗಾರನಾಗಿರ್ತಕ್ಕಂಥ ವ್ಯಕ್ತಿಗಳು ಶಾಪಗ್ರಸ್ತನೆಂಬುದಾಗಯ್ಯ. ನಾವಂತೂ ಪ್ರತಿ ವಾರ ನಾವು ಎಚ್ಚರಿಸಿದೆವು ಕರ್ತನೆ. ಆದರೂ ಕೂಡ ಇನ್ನೂ ಜನ ಲೇಟಾಗಿ ಕರ್ತನೆ. ಇನ್ನೂ ಎಷ್ಟು ವರ್ಷ ಕರ್ತನೆ ಅವ್ರು ಜೀವಿತ ಇದೆ ತರ, ಎಷ್ಟು ದಿನಗಳಪ್ಪ ಕರ್ತನೆ ಅವ್ರು ಜೀವಿತ ಇದೆ ತರಯ್ಯ. ನೀನು ಮಾರ್ಪಡಿಸುವುದ್ರೆ ಇವ್ರು ಮಾರ್ಪಡ್ಲಿಕ್ಕೆ ಅವಕಾಶ ಇದೆ ಕರ್ತನೆ. ಇಸ್ರಾಯೇಲ್ ಜನರು ಕೂಡ ಇದೇ ಥರ ಮಂಡುತನ ಬಿದ್ದೋಗಿದ್ರಯ್ಯ. ಮಂಡುತನ ಜೀವಿತ ಅವ್ರ ಒಳಗಿತ್ತು ಕರ್ತನೆ.
ಅವ್ರಿಗೆ ಪದೇ ಪದೇ ಎಚ್ಚರಿಸ್ತಾನೆ ಬಂದಿದೆ ಅಯ್ಯ. ಮತ್ತು ಕೂಡ ತಿರುಗಿ ಅವ್ರ ಮಂಡತನಾಗಿ ಬಿದ್ದೋಗಿದ್ರೆ ಅಯ್ಯ ನಿನ್ನ ಮಕ್ಕಳನ್ನು ಮಾರ್ಪಡಿಸಿ ಕರ್ತನೆ. ಈ ಮಂಡುತನ ಜೀವಿತವನ್ನು ಕರ್ತನೆ ನಿನ್ನ ಮಕ್ಕಳನ್ನು ತೆಗೆದುಹಾಕಪ್ಪ ಕರ್ತನೆ. ಯೆಹೋಶುವ ಹೇಗೆ ನಾನು ನನ್ನ ಮನೆಯವರು ನನ್ನ ಕುಟುಂಬಸ್ಥರು ನಾವು ಪ್ರಾರ್ಥನೆ ಮಾಡುತ್ತೇವೆ, ಯೆಹೋವನನ್ನು ನಾವು ಸೇವಿಸ್ತೇವೆ ಎಂಬುದಾಗಿ ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಕೊಂಡಿದ್ರು ಕರ್ತನೆ. ಯೆಹೋವಯ್ಯ ನಿನ್ನ ಮಕ್ಕಳು ಸಂಪೂರ್ಣವಾಗಿ ನಿನ್ನನ್ನು ಸೇವಿಸ್ತಕ್ಕಂಥದ್ದಯ್ಯ. ಯೆಹೋವಯ್ಯ ನಿನ್ನ ಒಂದು ಸಮಯ ಕೊಟ್ಟಿರ್ತಕ್ಕಂಥದ್ದು ಅದು ಒಂದು ಪರಿಪಾಲನೆ ಮಾಡ್ತಕ್ಕಂಥದ್ದಯ್ಯ. ನಿನ್ನ ಮಕ್ಕಳ ಜೀವಿತದಲ್ಲಿ ಮೇಲನ್ನು ಅನುಭವಿಸುವಾಗ ನೀನು ಸಹಾಯ ಮಾಡು ಕರ್ತನೆ. ಇದರಿಂದ ಕೊರತೆ ಇರ್ಲಕ್ಕೆ ಅವಕಾಶ ಇಲ್ಲ, ಇದರಿಂದ ಶೋಧನೆ ಬರ್ಲಕ್ಕೆ ಅವಕಾಶ ಇಲ್ಲ, ಇದರಿಂದ ನಷ್ಟ ಕಷ್ಟಗಳು ಬರ್ಲಕ್ಕೆ ಅವಕಾಶ ಇಲ್ಲ, ಇದರಿಂದ ಬಿದ್ದೋಗ್ಲಕ್ಕೆ ಅವಕಾಶ ಇಲ್ಲ ಅಯ್ಯ. ನಿನ್ನ ಸನ್ನಿಧಿಯನ್ನು ಪ್ರೀತಿ ಮಾಡಿ ಸಮಯ ತಕ್ಕಂತೆ ಕರ್ತನೆ ಯಾರು ಅನುಭವಿಸ್ತಾ ಇರ್ತಾರೆ ದೇವ್ರೆ ಅವ್ರ ಜೀವಿತಗಳು ಎಷ್ಟೋ ಮೇಲವಯ್ಯ. ಅದಕ್ಕೆ ನಮ್ಮ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಇನ್ನು ಮುಂದಾದ್ರೂ ಕರ್ತನೆ ಮಕ್ಕಳು ಜೀವಿತ ಅದ್ಭುತವಾಗಿ ಕಟ್ಟಲ್ಪಡುವ ಹಾಗೆ ನೀವು ಕೃಪೆ ತೋರಿಸಯ್ಯ. ನಿನ್ನ ಒಂದು ಪ್ರಸನ್ನತೆ ಮುಖಾಂತರ ಬಲಪಡಿಸು ಕರ್ತನೆ. ಇವತ್ತು ಅದ್ಭುತವಾಗಿ ನಮ್ಮೆಲ್ಲರ ಜೀವಿತದಲ್ಲಿ ಒಬ್ಬೊಬ್ಬರ ಜೀವಿತದಲ್ಲಿ ಒಂದೊಂದು ತರವಾಗಿ ನಿನ್ನ ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. ಇವತ್ತು ಅನೇಕ ವಿಷಯ ನಾವು ಪ್ರಾರ್ಥನೆ ಮಾಡಿದ್ದೇವಯ್ಯ. ನಮ್ಮೆಲ್ಲರ ಪ್ರಾರ್ಥನೆ ಕೇಳಿದಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಯಾರಾದರೂ ಕರ್ತನೆ ಇನ್ನೂ ಸತಿನ ಪ್ರಾರ್ಥಿಸ್ತಾ ಕಡಿಮೆ ಆಗದಂಥ ರೋಗ ವ್ಯಾಧಿಗಳಿಂದ ಬಂದಿದ್ದರೆ ಅಥವಾ ಇರುವುದಾದರೆ ಅಯ್ಯ ಅವರು ಸಂಪೂರ್ಣವಾಗಿ ಮನಪೂರ್ವಕ ಬಿಡುಗಡೆ ಕೊಡು. ಅವರು ಸಂಪೂರ್ಣವಾಗಿ ಸ್ವಸ್ಥತೆ ಕೊಟ್ಟು ಒಳ್ಳೆ ಒಂದು ಆರೋಗ್ಯ ಭಾಗ್ಯವಂತರಾಗಿ ಜೀವಿಸುವ ಸಹಕರಿಸು. ಯಾರಾದರೂ ಒಂದು ಸಾಲದ ಒಂದು ಬಾಧ್ಯತೆ ಕೊರತೆ ಉಳ್ಳವರಾಗಿದ್ದು ಅಯ್ಯ ನಿನ್ನ ಸನ್ನಿಧಿಯಿಂದ ದೂರ ಆಗಿದ್ದು ಜೀವನ ಮಾಡ್ತಕ್ಕಂಥರಾಗಿದ್ದಿರ್ಬೋದಯ್ಯ. ನಿನ್ನ ಸನ್ನಿಧಿಗೆ ಹತ್ತಿರವಾಗಿದ್ದಾಗ ಅವರಿಗೆ ಸಾಲದ ಒಂದು ಬಿಡುಗಡೆ ಆಗ್ಲಕ್ಕೆ ಅವಕಾಶದ ಕರ್ತನೆ ಅಯ್ಯ. ನಿನ್ನ ಸನ್ನಿಧಿ ಅನುಭವಿಸಿ ಕೃಪೆ ತೋರಿಸು ಕರ್ತನೆ. ಇವತ್ತಿನ ದಿನದಲ್ಲಿ ಅದ್ಭುತವಾಗಿ ಕರ್ತನೆ ನಮ್ಮನ್ನು ಆರಾಧಿಸುವಾಗೆ ಪ್ರಾರ್ಥಿಸುವಾಗೆ ಸಹಾಯ ಮಾಡೋಕ್ಕಾಗಿ ಸ್ತೋತ್ರ ಕರ್ತನೆಗೂ. ಸಮಯದಲ್ಲಿ ನನ್ನ ಆತ್ಮಪೇಣ ಶರೀರ ಆರಾಧನೆಯಲ್ಲಿ ಬಂದಿರತಕ್ಕಂಥ ಮಕ್ಕಳ ಆತ್ಮಪೇಣ ಶರೀರ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಟ್ಟಿದ್ದ ಕರ್ತನೆ ನೀಂತಾನೆ ಆಶೀರ್ವಾದ ಮಾಡು. ಇವತ್ತಿನ ವಾಕ್ಯದ ಕಡೆ ಹೋಗ್ತೇವಯ್ಯ. ಇವತ್ತಿನ ವಾಕ್ಯದಲ್ಲಿ ಬಲ ಮತ್ತು ಶಕ್ತಿ ಸಾಮರ್ಥ್ಯ ದೇವರೇ ಹೇಳ್ತಕ್ಕಂಥ ನಾನು ಬಲಹೀನನ ಮತ್ತು ಜ್ಞಾನಗಿದ್ದ ಕರ್ತನೆ ನಿನ್ನ ವಾಕ್ಯದ ಬಲದಿಂದ ಶಕ್ತಿಯಿಂದ ಕೃಪೆಯಿಂದ ಜ್ಞಾನದಿಂದ ತುಂಬಿಸು ಕರ್ತನೆ. ವಾಕ್ಯ ಹೇಳುವಾಗ ಸ್ವಲ್ಪ ನಿನ್ನ ಮೊದಲು ಮಾತಾಡಿ ನನ್ನ ಬಾಯಿಗೆ ತುಟಿ ನಾಲ್ಗಿಳಿದು ಕರ್ತನೆ ನಮ್ಮೆಲ್ಲರಿಗೆ ಮಾತಾಡಯ್ಯ. ನೀನು ಮಾತಾಡೋದ್ರೆ ನಾನು ಮತ್ತು ನಾವೆಲ್ಲರೂ ಬದುಕಿಕೊಂಡಿರ್ಲಕ್ಕೆ ಸಾಧ್ಯದ ಕರ್ತನೆ. ನಿನ್ನ ವಾಕ್ಯದ ಅನುಸಾರವಾಗಿ ನಮ್ಮೆಲ್ಲರಿಗೆ ಅದ್ಭುತವಾಗಿ ಮಾತಾಡ್ರಿ. ನೀನು ಬರುವವರೆಗೆ ನಾವು ಸಿದ್ಧವಾಗಿ ಇರುವ ಹಾಗೆ ನಿನ್ನ ಕೃಪೆ ತೋರಿಸಿ ನಡೆಸ ಬರ್ತೀರಿ ಎಂಬುದಾಗಿ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್ ಆಮೇನ್ ಆಮೇನ್. ದೇವರು ಹೇಗೆ ಏನಂತೂ ನಮ್ಮನ್ನು ನಡೆಸ್ತಾನೋ ಆತ ನಡುವಿಕೆಯಲ್ಲಿ ನಡೀತಕ್ಕಂಥದ್ದು ಬಹಳಷ್ಟು ಒಂದು ಉತ್ತಮ ಪ್ರೇರಣೆ ಅಲ್ಲ. ಇವತ್ತು ಮನುಷ್ಯರು ನಾವು ಎಷ್ಟು ಸಂಪಾದನೆ ಮಾಡಿದ್ರೇನು ನಮ್ಮ ಸಂಪಾದನೆ ಎಲ್ಲ ಒಂದಿನ ಸ್ಥಿರವಾಗಿ ಅದು ನಿಂದಿರಲ್ಲ. ಆ ಸಂಪಾದನೆ ಈ ಲೋಕದಲ್ಲಿ ಬದುಕುವುದಕ್ಕಾಗಿ ನಮಗೆ ಬೇಕೇ ಬೇಕು ಇಲ್ಲಂತಿಲ್ಲ. ಆದರೆ ನಮಗೆ ಬದುಕುವುದಕ್ಕಾಗಿ ಎಷ್ಟು ಸಂಪಾದನೆ ಬೇಕೋ ಅಷ್ಟು ಕೂಡಿಸಿರ್ತಕ್ಕಂಥದ್ದು ಉತ್ತಮ ಮತ್ತು ಅದ್ಭುತವ. ಇರುಗಳು ತನ್ನ ಸುಗ್ಗಿ ಕಾಲದಲ್ಲಿ ತನಗಿರ್ತಕ್ಕಂಥ ತಿನ್ನಿ ಎಷ್ಟು ಇರ್ತದೋ ಆಹಾರ ಪದಾರ್ಥ ಅಷ್ಟೇನು ಮಾಡ್ತದೋ ಕೂಡಿಸಿಟ್ಕೋತೋ ಪ್ರೇರೆ. ಹಾಗೆ ನಿಮ್ಮ ಜೀವಿತದಲ್ಲಿ ನೀವು ಪಟ್ಟಂತ ಪ್ರಯಾಸ, ನೀವು ಪಟ್ಟಂತ ಕಷ್ಟ, ಅಥವಾ ನೀವು ಮಾಡಿರ್ತಕ್ಕಂಥ ಕೂಲಿನೇ ಆಗಲಿ ಅಥವಾ ನೀವು ಮಾಡಿರ್ತಕ್ಕಂಥ ಉದ್ಯೋಗನೇ ಆಗಲಿ ಅದರಲ್ಲಿ ಅಷ್ಟು ನೀವೇನು ಮಾಡಬೇಕು, ನೀವು ಕೂಡಿಸಿಡ್ತಕ್ಕಂಥದ್ದು ಉತ್ತಮವಾದ ಪ್ರೇರಣೆ. ನೀವು ಕೂಡಿಸಿಟ್ಕೋಬೇಕಿಲ್ಲಂತಿಲ್ಲ. ಆದರೆ ಆ ಕೂಡಿಸಿಡ್ತಕ್ಕಂಥದ್ದು ಕೂಡ ನುಸಿ ಹಿಡಿದು ಹೋಗ್ಲಕ್ಕೆ ಅವಕಾಶ ಇಲ್ಲ. ಎಷ್ಟು ನಾವು ದೇವರು ಸನ್ನಿಧಿಯನ್ನು ಆಶ್ರಯಿಸುತ್ತಾ ದೇವರಲ್ಲಿ ಎಷ್ಟು ನಾವು ಭಯಭಕ್ತಿ ಉಳ್ಳವರಾಗಿದ್ದು ನಾವು ಕೂಡಿಸಬೇಕೋ ಅಷ್ಟು 100% ನಾವು ಕೂಡಿಸಬೇಕು. ಕೂಡಿಸುವಾಗ ದೇವರು ಅದರಲ್ಲಿ ಕೂಡ ಪ್ರತಿಫಲ ಇಟ್ಟಿರ್ತಾನೆ ಪ್ರೇರೆ. ಅಂದ್ರೆ ನಿಮ್ಗೆ ಇನ್ನೊಬ್ಬರ ಮುಂದೆ ಕೈ ಚಾಚುವುದಕ್ಕಾಗಿರ್ತಕ್ಕಂಥ ಪರಿಸ್ಥಿತಿ ಇರಲ್ಲ, ಇನ್ನೊಬ್ರಿಗೆ ಕೇಳ್ತಕ್ಕಂಥ ಪರಿಸ್ಥಿತಿ ಇರಲ್ಲ. ಆಪತ್ಕಾಲ ಬಂದಾಗ ನೀವು ಕೂಡಿಸಿರ್ತಕ್ಕಂಥದ್ದು ಅದೇ ಒಂದು ತೆಗೆದುಕೊಂಡು ಏನ್ ಮಾಡ್ತೀರಿ, ಅದು ಖರ್ಚು ಮಾಡೋಕೆ ಒಂದು ಅವಕಾಶ ಚಾನ್ಸಸ್ ಇರ್ತದೆ ಪ್ರೇರೆ. ಅದಕ್ಕೆ ಕೂಡಿಸಿಡುವುದು ಬಹಳಷ್ಟು ಉತ್ತಮ. ಆದರೆ ಇನ್ನು ರಕ್ಷಣೆ ಕೂಡ ಕೂಡಿಸಿರ್ತಕ್ಕಂಥದ್ದು ಕೂಡ ಬಹಳಷ್ಟು ಉತ್ತಮ. ಯಾಕಂದ್ರೆ ನಿಮ್ಮ ಕೈ ಕೆಲಸ ವ್ಯರ್ಥ ಆಗಲ್ಲದಾಗೆ ನೀವು ಕೂಡಿಸಿಡ್ತೀರಿ, ಹಾಗೆ ನಿಮ್ಮ ರಕ್ಷಣೆ ಕೂಡ ವ್ಯರ್ಥವಾಗಬಾರ್ದು ಪ್ರೇರೆ. ಹಲ್ಲೆಲೂಯಾ. ಏನು ವ್ಯರ್ಥ ಆಗಬಾರ್ದು? ನೀವು ಕೂಡಿಸಿಡ್ತಕ್ಕಂಥ ಆಸ್ತಿ ಹೇಗೆ ವ್ಯರ್ಥ ಆಗಬಾರ್ದು, ಹಾಗೆ ನೀವು ಹೊಂದಿರತಕ್ಕಂಥ ರಕ್ಷಣೆ ಕೂಡ ಅದು ವ್ಯರ್ಥ ಆಗ್ಲಕ್ಕೆ ಅವಕಾಶ ಇಲ್ಲ. ನೀವು ಹೊಂದಿರತಕ್ಕಂಥ ರಕ್ಷಣೆ ಒಂದು ವೇಳೆ ಅದು ವ್ಯರ್ಥವಾಗೋತಂದ್ರೆ ಪರಿಸ್ಥಿತಿಗಳೆಲ್ಲ ನೀವು ಎಷ್ಟು ಪ್ರಯಾಸ ಪಟ್ಟಿದ್ದೆಲ್ಲ ಅದು ವ್ಯರ್ಥನೆ. ಯಾಕಂದ್ರೆ ಅದರ ಪ್ರತಿಫಲ ನಿಮ್ಗೆ ಸಿಗಲ್ಲ. ನಿಮ್ಮ ರಕ್ಷಣೆ ವ್ಯರ್ಥ ಆಗಬಾರ್ದು. ನಿಮ್ಮ ರಕ್ಷಣೆ ವ್ಯರ್ಥ ಆಯ್ತಂದ್ರೆ ಪ್ರತಿಫಲ ಸಿಗಲ್ಲ. ನಿಮ್ಮ ರಕ್ಷಣೆಯನ್ನು ಇಟ್ಟಿರುವಾಗ ಆ ರಕ್ಷಣೆ ಇಷ್ಟು ಒಂದು ಪ್ರತಿಫಲ ನಿಮಗೆ ಸಿಗ್ತದೆ, ಅಷ್ಟು ಪ್ರತಿಫಲ ಕೊಡ್ತಕ್ಕಂಥದ್ದೇ ಆ ರಕ್ಷಣೆಗೆ ಪ್ರೇರಣೆ. ಅದಕ್ಕೆ ಅಪೊಸ್ತಲನಾದ ಪೌಲು ಇಷ್ಟು ಒಂದು ಪ್ರಯಾಸ ಪಟ್ಟನ, ಅಷ್ಟು ಪ್ರಯಾಸ ಪಟ್ಟನ.
ಕೆಲವು ಸರ್ತಿ ಆತನ ಪ್ರಾಣ ಹಾನಿ ಕೂಡ ಆಗ್ಯದ. ಆತನ ಪ್ರಾಣ ಮೇಲೆ ಆತನ ಶರೀರ ಮೇಲೆ ಬಿದ್ದು ಜನರು ಹೊಡೆದಾರ. ಅನೇಕ ಒಂದು ಸಮಸ್ಯೆ ಕೂಡ ಅಪೊಸ್ತಲನಾದ ಪೌಲು ಎದುರಿಸನ್. ಅಪೊಸ್ತಲನಾದ ಪೌಲು ಎದುರಿಸನ. ಅಪೊಸ್ತಲನಾದ ಪೌಲನ ಜೊತೆ ಎಷ್ಟು ಜನರಿದ್ದರೋ ಅವರು ಕೂಡ ಆ ಶೋಧನೆಯನ್ನು ಅನುಭವಿಸುತ್ತಾ ಆ ಶೋಧನೆಗೆ ಒಳಗಾಗಿದ್ದು ಆ ಶೋಧನೆಯಲ್ಲಿ ಬಿದ್ದೋಗಿ ಅಯ್ಯೋ ನನ್ನ ಜೀವಿತ, ಅಯ್ಯೋ ನನ್ನ ಪರಿಸ್ಥಿತಿ ಎಂಬುದು ಕೂಡ ಅಂದಿದ್ದಾರೆ ಪ್ರೇರೆ. ಇದು ಆದರೆ ಅವರು ದೇವ್ರ ಕಡೆ ತಿರುಗಿಕೊಂಡು ದೇವ್ರು ಕೊಡ್ತಕ್ಕಂಥ ಪ್ರತಿಫಲ ನೋಡ್ಯಾರ ಹೊರತು ಮನುಷ್ಯರ ಕಡೆ ತಿರುಗಿಕೊಂಡಿಲ್ಲ ಪ್ರಿಯರೇ. ಮಾನವರಿಗೆ ಕೆಟ್ಟೋಗಿರ್ತಕ್ಕಂಥ ಸ್ಥಿತಿಯಿಂದ ಕೆಟ್ಟೋಗಿರ್ತಕ್ಕಂಥ ಪರಿಸ್ಥಿತಿ ಉಳ್ಳವರಿಗೆ ಅವ್ರಿಗೆ ಹುಡುಕಿ ಆ ಸೇವಕರು ಅಥವಾ ಅವನ ಜೊತೆ ಪ್ರಯಾಸ ಪಡ್ತಕ್ಕಂಥ ವ್ಯಕ್ತಿಗಳು ಎಷ್ಟು ರೀತಿ ಪ್ರಯಾಸ ಪಟ್ಟು ಏನ್ ಮಾಡ್ಯಾರ, ಪ್ರತಿದಿನ ಅವ್ರು ಹುಡುಕುತ್ತಾ ರಕ್ಷಣೆ ಇಲ್ಲದಂತವ್ರಿಗೆ ರಕ್ಷಣೆ ಕೊಡ್ತಾ ಹೋಗ್ಯಾರ. ಆದ್ರೆ ಕೆಲವೊಬ್ಬರು ಆ ಸುವಾರ್ತೆಕ, ಕೆಲವೊಬ್ಬರು ಆ ಸುವಾರ್ತೆಕ ಅಥವಾ ಆ ಒಳ್ಳೆ ಬೀಜವನ್ನು ಬಿತ್ತಿರುವಾಗ ಅದಕ್ಕೆ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಾಗಿದ್ದರು. ಆದರೆ ಅಂತ ಒಂದು ಸ್ಥಿತಿಯಲ್ಲಿ ಕೂಡ ಅಪೊಸ್ತಲನಾದ ಪೌಲು ಸಹಿಸಿಕೊಂಡು ಏನು ಮಾಡೋಣ, ಉನ್ನತ ಸ್ಥಾನಕ್ಕೆ ಬರುವುದಕ್ಕಾಗಿ ಅಥವಾ ಅನೇಕ ಒಂದು ಜನರಿಗೆ ರಕ್ಷಣೆ ನೀಡುವುದಕ್ಕಾಗಿ ತೌಕಪಟ್ಟನು ಪ್ರೇರೆ. ಅದಕ್ಕೆ ಸತ್ಯವೇದ ತಂದರು ತೆಗಿರಿ ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 5ನೇ ವಚನ ಓದ್ರಿ. ಸೀಲನು ತಿಮೋಥೆಯನು ಮಕೆದೋನ್ಯದಿಂದ ಬಂದಾಗ ಪೌಲನು ದೇವರ ವಾಕ್ಯವನ್ನು ಬೋಧಿಸುವುದರಲ್ಲಿ ಅತ್ಯಾಸಕ್ತಿ ಉಳ್ಳವನಾಗಿ ಯೇಸುವೆ ಬರಬೇಕಾದ ಕ್ರಿಸ್ತನೆಂದು ಯಹೂದ್ಯರಿಗೆ ಖಂಡಿತವಾಗಿ ಸಾಕ್ಷಿ ಹೇಳಿದನು. 6ನೇ ವಚನ ಕೂಡ ಓದ್ರಿ. ಅವರು ಎದುರಿಸಿ ದೂಷಿಸಲಾಗಿ ಅವನು ತನ್ನ ವಸ್ತ್ರಗಳನ್ನು ಝಾಡಿಸಿ ಅವರಿಗೆ ನಿಮ್ಮ ನಾಶನಕ್ಕೆ ನೀವೇ ಹೊಣೆ, ನಾನು ಇಂದಿನಿಂದ ಶುದ್ಧ ಮನಸ್ಸುಳ್ಳವನಾಗಿ ಅನ್ಯ ಜನರ ಬಳಿಗೆ ಹೋಗುತ್ತೇನೆ ಎಂದು ಹೇಳಿದನು ಎಂಬುದಾಗಿ ನೋಡ್ತೇವೆ ನಾವು. ಹಲ್ಲೆಲೂಯಾ. ಅಪೊಸ್ತಲನಾದ ಪೌಲನು ಮತ್ತು ಸೀಲನು ತಿಮೋಥೆಯನು ಇವರೆಲ್ಲ ಇಷ್ಟೊಂದು ಸಹಭಾಗಿದ್ದು ಒಂದು ಹೊಂದಾಣಿಕೆಯಿಂದ ಒಬ್ಬರೊಬ್ಬರು ಇಷ್ಟು ಅರ್ಥ ಮಾಡ್ಕೊಂಡು ಒಂದು ಸುವಾರ್ತೆ ಪ್ರಕಟಿಸಿದಲ್ಲಿ ಅಷ್ಟು ಪ್ರೇರೆ ಇಲ್ಲಂತಿಲ್ಲ. ಸೀಲನು ಮೆಕೆದೋನ್ಯದಲ್ಲಿ ಸುವಾರ್ತೆ ಪ್ರಕಟಿಸಿದರೆ ಪೌಲನು ಕೂಡ ದೇವರ ವಾಕ್ಯವನ್ನು ಹೇಳುವುದರಲ್ಲಿ ಅತಿ ಆಸಕ್ತಿ ಉಳ್ಳವನಾಗಿದ್ದನು. ಸುವಾರ್ತೆಯನ್ನು ಬಲವಾಗಿ ಅವರು ಪ್ರಕಟಿಸಿದರೆ ಇಲ್ಲಂತಿಲ್ಲ. ಆದರೆ ಈ ಬಲವಾಗ ಸುವಾರ್ತೆಯನ್ನು ಪ್ರಕಟಿಸಿರುವಾಗ ಇಲ್ಲಿ ನೋಡ್ತಕ್ಕಂಥ ಕಾರ್ಯ ಏನಂದ್ರೆ ಜನರನ್ನು ಮಾಡ್ಯಾರ, ತಿರಸ್ಕಾರ ಮಾಡ್ಯಾರ ಪ್ರೇರ ಸುವಾರ್ತೆಕ. ಹಲ್ಲೆಲೂಯಾ. ಜನರು ಸುವಾರ್ತೆಕ ತಿರಸ್ಕಾರ ಮಾಡ್ಯಾರ. ಸುವಾರ್ತೆಕ ತಿರಸ್ಕಾರ ಮಾಡಿನ ಕಾರಣ ಅಲ್ಲಿ ಎದುರುಕೊಳ್ತಕ್ಕಂಥ ಸಮಸ್ಯೆ ಏನಾಗಂದ್ರೆ ಪೌಲನು ಆ ಪ್ರಾಂತದಿಂದ ಓಡ್ಬೇಕಾಗತ್ತ ಪ್ರೇರೆ. ಇವತ್ತು ಅನೇಕೊಂದು ಸೇವಕರು, ಸಭಾಪಾಲಕರು, ಸಭಾನಾಯಕರು, ಎವ್ಯಾಂಜಲಿಸ್ಟ್ಗಳು ನಿಮಗೆ ಅನೇಕ ವಿಷಯದಲ್ಲಿ ಸುವಾರ್ತೆ ಪ್ರಕಟಿಸ್ಲತ್ತಾರ. ಆದರೆ ಆ ಸುವಾರ್ತೆಯನ್ನು ಹಿಡ್ಕೊಳ್ಳೋದಿಲ್ಲ. ಕೆಲವೊಬ್ರು ಸುವಾರ್ತೆನ ಹಿಡ್ಕೊಳ್ತಾ ಇದ್ರಿ, ಬಹಳ ಸುತ್ತಮದ. ಕೆಲವೊಬ್ರು ಆ ಸುವಾರ್ತೆಕ ಏನಾಗ್ಲತ್ತಾರ, ವಿರುದ್ಧವಾಗಿ ಕಾರ್ಯ ಮಾಡತ್ತಾರ ಪ್ರಿಯರೇ. ಸುವಾರ್ತೆಕ ವಿರುದ್ಧವಾಗಿ ಕಾರ್ಯ ಮಾಡುವುದ ಕಾರಣ ಅಪೊಸ್ತಲನಾದ ಪೌಲನ ಮಾಡತಾನ, ಅವನು ವಸ್ತ್ರಕ ಹತ್ತಿರ್ತಕ್ಕಂಥ ಧೂಳಿ ಝಾಡಿಸ್ಬಿಡತಾನ ಪ್ರಿಯತನು. ಈ ಧೂಳಿ ಝಾಡಿಸ್ಬಿಡುವಾಗಂದ್ರೆ ದೇವರ ವಾಕ್ಯಕ್ಕ ತಿರಸ್ಕಾರ ಮಾಡ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗಳು ನಾಶನಕ್ಕೆ ಮಾರ್ಗದ ಹೊರತು ಅವರಿಗೆ ರಕ್ಷಣೆಗೆ ಮಾರ್ಗ ಇಲ್ಲೆಂಬುದೊಂದು ಉದ್ದೇಶ ಪ್ರೇರೆ. ಇದ್ರ ವಿಷಯವಾಗಿ ಬಂದಾಗ ನೋಡ್ರಿ, ಮತ್ತೆ ಸುವಾರ್ತೆ 10ನೇ ಅಧ್ಯಾಯ 12, 13, 14 ವಚನ. ಆ ಮನೆಯೊಳಕ್ಕೆ ಹೋಗುವಾಗ ಶುಭವಾಗಲಿ ಅನ್ನಿರಿ. ಆ ಮನೆಯವರು ಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ಅವರಿಗೆ ಆಗಲಿ. ಅಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ನಿಮಗೆ ಹಿಂದಕ್ಕೆ ಬರಲಿ. ಯಾರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆಯೂ ನಿಮ್ಮ ವಾಕ್ಯಗಳನ್ನು ಕೇಳದೆಯೂ ಹೋದರೆ ನೀವು ಆ ಮನೆಯನ್ನಾಗಲಿ ಆ ಊರನ್ನಾಗಲಿ ಬಿಟ್ಟು ಹೊರಡುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಝಾಡಿಸಿ ಬಿಡಿರಿ. ನ್ಯಾಯ ವಿಚಾರಣೆಯ ದಿವಸದಲ್ಲಿ ಅಂತ ಊರಿನ ಗತಿಯು ಸೊದೋಮ್ ಗೋಮರಗಳ ಸೀಮೆಯ ಗತಿಗಿಂತಲೂ ಕಠಿಣವಾಗಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಅಂದ್ರ
ಸುವಾರ್ತೆಯನ್ನು ಕೇಳಿ ಸ್ವೀಕರಿಸಬೇಕು. ಸ್ವೀಕರಿಸಲಿ ಇಲ್ಲದ ಕಾರಣ ಇಲ್ಲಿ ಪರಿಸ್ಥಿತಿ ಏನು ಹೇಳುತ್ತೆ ಅಂದ್ರೆ, ಅಲ್ಲಿ ದೇವರು ಸ್ಪಷ್ಟವಾಗಿ ಯೇಸು ಕ್ರಿಸ್ತನ ಹೇಳ್ತಾನ, ಶಿಷ್ಯರಿಗೆ ಖಂಡಿಸಲತ್ತಾನ, ಎಚ್ಚರಿಸಲತ್ತಾನ, ಯಾವನಾದರ ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಸೇರಿಸಿಕೊಂಡರ ಅಥವಾ ಆ ಮನೆಯಲ್ಲಿ ಸೇರಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಶುಭವಾಗ್ಲಿ ಅನ್ನಿರಿ, ಅಥವಾ ಆ ವ್ಯಕ್ತಿಗಳಿಗೆ ಆಶೀರ್ವಾದ ಆಗಲಿ ಅಂತ ಹೇಳ್ರಿ, ಅಥವಾ ಆ ವ್ಯಕ್ತಿಗಳು ಆಶೀರ್ವಾದ ಯೋಗ್ಯರಾಗಿದ್ದರೆ ಆ ಆಶೀರ್ವಾದವನ್ನು ಹೊಂದಿಕೊಳ್ತಾರ, ಅಥವಾ ಅಯೋಗ್ಯವಾಗಿದ್ದರೆ ಆ ಮನೆಯಿಂದ ಅಥವಾ ಊರಿಂದ ನೀವು ಹೊರಗಡೆ ಬರುವಾಗ ನಿಮಗೆ ಕಾಲಿಗೆ ಹತ್ತಿರ್ತಕ್ಕಂಥ ಧೂಳಿಯನ್ನು ಜಾಡಿಸಿಬಿಡ್ರಿ, ಅವರಿಗೆ ತಕ್ಕ ಶಿಕ್ಷೆ ಸಮಯದಲ್ಲಿ ನಾನು ನೋಡ್ಕೊಳ್ತಾ ಎಂಬುದಾಗಿ ದೇವರು ಹೇಳ್ತಕ್ಕಂಥನಾಗಿದ್ದಾನೆ ಪ್ರೇರೆ. ಇವತ್ತು ಎಷ್ಟು ಜನರು ಇಂಥ ಒಂದು ಪರಿಸ್ಥಿತಿಗೆ ಒಳಗಾಗಿದ್ದು ಸುವಾರ್ತೆಯನ್ನು ತಿರಸ್ಕರಿಸ್ತಾ ಸುವಾರ್ತೆಕ ವಿರುದ್ಧವಾಗಿ ಕಾರ್ಯ ಮಾಡುತ್ತಾ ಎಷ್ಟು ಜನರಿಗೆ ಗೊತ್ತಿಲ್ಲ. ಅನಾದಿ ಕಾಲ ಹಿಡ್ಕೊಂಡು ಸುವಾರ್ತೆಕ ವಿರುದ್ಧವಾಗಿರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗಳು ಶಾಪಗ್ರಸ್ತರಾಗ್ಯಾರ. ಸುವಾರ್ತೆಕ ಒಳಗಾಗಿರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗಳು ಆಶೀರ್ವಾದ ಹೊಂದಿಕೊಂಡರು ಪ್ರೇರಿ. ಇವತ್ತು ಎಷ್ಟು ಜನರು ನಿಮ್ಮನ್ನು ಪರೀಕ್ಷಿಸಿಕೊಡ್ರಿ, ನಿಮ್ಮನ್ನು ಎಚ್ಚರಿಸಿಕೊಡ್ರಿ, ನಿಮ್ಮ ರಕ್ಷಣೆ ವಸ್ತ್ರ ನಿಮ್ಮ ಒಳಗೆ ಅದನ್ನೇ ಇಲ್ಲ ಎಂಬುದಾಗಿ ನಿಮ್ಮನ್ನು ಬಹುಶಃ ತಿಳಿದುಕೊಳ್ಳುವುದರೆ ಬಹಳಷ್ಟು ಉತ್ತಮ. ಒಂದು ವೇಳೆ ನೀವು ತಿಳ್ಕೊಳ್ಳದೆ ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥರಾಗಿದ್ರಿ ಅಂದ್ರೆ ಶಾಪಗ್ರಸ್ತರಾಗಿ ನೀವು ಜೀವನ ಮಾಡತ್ತೀರಿ. ಶಾಪಗ್ರಸ್ತರಿಗೆ ಪರಲೋಕದಲ್ಲಿ ಅವಕಾಶ ಚಾನ್ಸಸ್ ಇಲ್ಲವೇ ಇಲ್ಲ. ಯಾಕಂದ್ರೆ ಆ ಸೊದೋಮ್ ಗೊಮೋರ ಪಟ್ಟಣ ಹೇಗೆ ಹಾಳಾಗಿತ್ತೋ, ಆ ಸೊದೋಮ್ ಗೊಮೋರ ಪಟ್ಟಣಕ್ಕೆ ಹೇಗೆ ದೇವರು ಶಿಕ್ಷಿಸಿದನೋ ಅಂತ ಒಂದು ಶಿಕ್ಷಕ ನೀವು ಪಾತ್ರರಾಯ್ತೀರಿ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಸ್ಪಷ್ಟವಾಗಿ ಖಂಡಿಸ್ತಕ್ಕಂತಾಗಿದೆ ಪ್ರೇರೆ. ಇವತ್ತು ನೀವು ಸ್ವೀಕಾರ ಮಾಡ್ಬೇಕು. ಪ್ರತಿ ವಾರದಲ್ಲಿ ನೀವು ಪ್ರತಿ ದಿನದಲ್ಲಿ ಹೇಗೆ ಒಂದು ಆಹಾರ ಪದಾರ್ಥ ಸೇವನೆ ಮಾಡ್ತಿರೋ, ರುಚಿಕರವಾಗಿರ್ತಕ್ಕಂಥ ಆಹಾರವನ್ನು ಹೇಗೆ ನೀವು ಸೇವನೆ ಮಾಡ್ತಿರೋ, ಹಾಗೆ ಪ್ರತಿ ವಾರದಲ್ಲಿ ಈ ಒಂದು ಸತ್ಯವೇದ ಪರಿಪಾಲನೆ ಮಾಡುತ್ತಾ ಈ ವಾರದಲ್ಲಿ ಇರ್ತಕ್ಕಂಥ ವಾಕ್ಯಗಳೆಲ್ಲ ಪ್ರತಿದಿನ ಪ್ರತಿ ಗಳಿಗೆಯಲ್ಲಿ ನೀವು ಕೂಡುವಾಗ ಹೇಳುವಾಗ ಜ್ಞಾಪಕ ಮಾಡಿಕೊಳ್ತಾ ಅಥವಾ ಕೇಳಲಂತ ಜನರಿಗೆ ನೀವು ಎಚ್ಚರಿಸುತ್ತಾ ಹೇಳುತ್ತಾ ನೀವು ಮನೇಲಿದ್ದೀರ, ಎಷ್ಟು ಉತ್ತಮದ ಪ್ರೇರೆ. ಅನುಭವಿಸ್ತಕ್ಕಂಥದ್ದು ಬಹಳಷ್ಟು ಉತ್ತಮದ ಪ್ರೇರೆ. ಸೇವನೆ ಮಾಡಿ ಅನುಭವಿಸ್ಬೇಕು ಪ್ರೇರೆ ವಾಕ್ಯಗಳು. ಇದಕ್ಕೆ ತಿರಸ್ಕಾರ ಅಂತಿರಬಾರ್ದು. ತಿರಸ್ಕಾರ ಮಾಡ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಯಾಕಂದ್ರೆ ಕೇಳಿದಂಥ ವ್ಯಕ್ತಿಗಳಿಗೆ ರಕ್ಷಣೆ ಅದ, ಕೇಳಲಾರದಂಥ ಒಂದು ವ್ಯಕ್ತಿಗಳಿಗೆ ಆ ರಕ್ಷಣೆ ಅವರಿಗೆ ಇಲ್ಲ ಪ್ರೇರೆ. ಅಪೊಸ್ತಲನಾದ ಪೌಲು ಸುಮ್ಮನೆ ಸಾಧಾರಣವಾಗಿ ಪ್ರಯಾಸ ಪಟ್ಟಿಲ್ಲ, ಸಾಧಾರಣವಾಗಿ ಕಷ್ಟಪಟ್ಟಿಲ್ಲ, ಸಾಧಾರಣವಾಗಿ ಶ್ರಮೆಗಳನ್ನು ಅನುಭವಿಸಿಲ್ಲ. ಯೇಸ್ವಾಮಿ ಲೋಕಕ್ಕೆ ಬಂದು ಸಾಧಾರಣವಾಗಿ ಒಂದು ಮಾನವನಂತೆ ಲೋಕಕ್ಕೆ ಬಂದನ. ಮಾನವ ಒಂದು ಜನ್ಮವನ್ನು ಹೊತ್ತಿಕೊಂಡು ಬಂದಂತ ದೇವರು ನಿಮಗಾಗಿ ಆತನು ಎಷ್ಟು ಒಂದು ಅನುಭವ ಲೋಕದಲ್ಲಿ ಆಗ್ಬೇಕಾದ ಪ್ರೇರೆ. ಎಷ್ಟು ಒಂದು ತನ್ನ ಒಂದೊಂದು ಟೈಮಿಗೆ ಆಹಾರ ಇಲ್ಲದಂತ ಒಂದು ಸ್ಥಿತಿ ಕೂಡ ಒಂದು ಜನರ ಮಧ್ಯದಲ್ಲಿ ಕಾಲವನ್ನು ಕಳೆದು ಆ ಕಾಲದಲ್ಲಿ ಜನರಿಗೆ ಪ್ರತಿಯೊಬ್ಬರಿಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಎಚ್ಚರಿಸ್ತಾನೆ ಬಂದನ್ ಪ್ರೇರೆ, ಅದನ್ನು ಎಚ್ಚರಿಸ್ತಾ ಬಂದನ್ ಪ್ರೇರೆ. ಅದಕ್ಕೆ ನನ್ನ ಸೋದರ ಅದಕ್ಕೆ ಹೇಳ್ತಾನೆ 13 ಹೇಳ್ತಾನೆ, ಆ ಮನೆಯವರು ಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದ ಅವರಿಗೆ ಆಗಲಿ, ಅಯೋಗ್ಯವಾಗಿದ್ದರೆ ನಿಮ್ಮ ಆಶೀರ್ವಾದ ನಿಮಗೆ ಹಿಂದಕ್ಕೆ ಬರಲಿ ಎಂಬುದಾಗಿ ಪ್ರೇರೆ. ಅಯೋಗ್ಯವಾಗಿ ನೀವು ಕಾರ್ಯಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಾದ್ರೆ ನೀವು ಮಾರ್ಪಡುವುದು ಉತ್ತಮ. ನಿಮಗೆ ದೇವರು ಯೋಗ್ಯರಂತ ಹೇಳ್ತಾನೆ ಹೊರತು ಅಯೋಗ್ಯವಂತ ದೇವರು ನಿಮ್ಮನ್ನು ಎಣಿಸೋದಿಲ್ಲ ಪ್ರೇರೆ. ನೀವು ಬಹಳಷ್ಟೊಂದು ಯೋಗ್ಯರಿದ್ದೀರಿ, ಬಹಳಷ್ಟೊಂದು ಬುದ್ಧಿವಂತರಿದ್ದೀರಿ, ಬಹಳಷ್ಟೊಂದು ದೇವರನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಜೀವನ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿದ್ದೀರಿ ಅಂತೇಳಿ ದೇವರು ನಿಮ್ಮನ್ನು ಪದೇ ಪದೇ ನಿಮ್ಮನ್ನು ಎಚ್ಚರಿಸ್ಲತ್ತಾನ ಪ್ರೇರೆ. ಒಂದು ವೇಳೆ ಈ ಸುವಾರ್ತಿಕ ವಿರುದ್ಧವಾಗಿದ್ದು ಅಥವಾ ಸೇವೆಗೆ ವಿರುದ್ಧವಾಗಿದ್ದು ಸಭೆಗೆ ವಿರುದ್ಧವಾಗಿದ್ದು ನೀವೇನು ಸಂಪಾದನೆ ಮಾಡ್ಲಿಕ್ಕಾಗಲ್ಲ, ನೀವು ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ರ ನಿಮಗೆ ನಾಶನ ಹೊರತು ಸಭೆಕ ಸೇವಕರಿಗೆ, ವಿಶ್ವಾಸಿಗಳಿಗೆ, ಭಕ್ತಾದಿ ಮಕ್ಕಳಿಗೆ ಯಾವುದೋ ಹಾನಿಯಾಸ್ಪದ ಕಾರ್ಯಗಳಾಗ್ಲಕ್ಕೆ ಸಾಧ್ಯ ಇಲ್ಲ. ನಾಶನದಲ್ಲಿ ಮಾರ್ಗದಲ್ಲಿರ್ತಕ್ಕಂಥ ವ್ಯಕ್ತಿಗಳು ನೀವೇ ಹೊರತು ಇನ್ನೊಬ್ಬರಿಲ್ಲ ಪ್ರೇರೆ. ಅದಕ್ಕೆ ಇಂಥ ಒಂದು ಕಾರ್ಯ ಮಾಡ್ತಕ್ಕಂಥ ವ್ಯಕ್ತಿ ನಾನೇ ಇದ್ದ ಎಂಬುದಾಗಿ ಒಂದು ವೇಳೆ ಮನಪೂರ್ವಕವಾಗಿ ಸಂಪೂರ್ಣವಾಗಿ ನೀವು ತಿಳ್ಕೊಂಡು ಮಾರ್ಪಡುವುದು ಬಹಳ ಉತ್ತಮ. ಅದಕ್ಕೆ ಈ ಸತ್ಯವೇದವನ್ನು ನಮ್ಮ ದೇವರು ಪರಿಪಾಲನೆ ಮಾಡೋದಕ್ಕಾಗಿ ಇಟ್ಟನ್ ಪ್ರೇರೆ. ನೀವು ಪರಿಪಾಲನೆ ಮಾಡ್ಬೇಕು ಸತ್ಯವೇದವನ್ನು. ಈ ವಾರ ಹೇಳಿರ್ತಕ್ಕಂಥ ವಾಕ್ಯ ನಿಮ್ಮ ಮನೇಲಿ ಹೋಗಿ ಏನು ಮಾಡಬೇಕು, ಬರೆದುಕೊಂಡಿರ್ತಕ್ಕಂಥ ವಾಕ್ಯ ನಿಮ್ಮ ಮನೇಲಿ ಹೋಗಿ ಒಂದೊಂದು ಪೇಜ್ ತೆಗೆದು ಇದಕ್ಕೆ ಎಷ್ಟು ಮಟ್ಟಿಗೆ ಕರೆಕ್ಟ್ ಅದ, ಇದೆಷ್ಟು ಮಟ್ಟಿಗೆ ಸರಿ ಅದ, ನಾನು ಹೇಗೆ ಇನ್ನೂ ನಾ ಮುಂದೆ ಬರಬೇಕು, ಹೇಗೆ ನಾ ಪರಿಪಾಲನೆ ಮಾಡಬೇಕು, ಹೇಗೆ ನಾನು ಬೆಳಿಬೇಕು, ಬಲ ಹೊಂದಬೇಕು, ಈ ರೀತಿಯಾಗಿ ನೀವು ಒಂದು ವೇಳೆ ನಡೀತಕ್ಕಂಥರಾಗಿರ್ಬೇಕು ಪ್ರೇರೆ. ಒಂದು ಮನೆಯಲ್ಲಿ ಹೆಣ್ಮಕ್ಳು ಅಡುಗೆ ಮಾಡಿದಾಗ ಅದಕ್ಕೆ ಉಪ್ಪು ಹತ್ತದೇ ಇಲ್ಲೋ ಅಥವಾ ಅದಕ್ಕೆ ಖಾರ ಹತ್ತದಿಲ್ಲೋ, ಅದಕ್ಕೆ ಇನ್ನೂ ಏನಾರ ಕಡಿಮೆ ಬಿದ್ದಿದ್ದೋ ಹೇಗೆ ಅದಕ್ಕೆ ಟೆಸ್ಟ್ ಮಾಡ್ತಾ ಇರ್ತಕ್ಕಂಥವ್ರಾಗಿರ್ತಾರೋ ಹಾಗೆ ನೀವು ಈ ಸತ್ಯವೇದ ಈ ವಾರ ಹೇಳಿರ್ತಕ್ಕಂಥ ವಾಕ್ಯ ನಿಮ್ಮ ಮನೆಯಲ್ಲಿ ಹೋಗಿ ನೀವು ಈ ರೀತಿ ಟೆಸ್ಟ್ ಮಾಡಬೇಕು ಪ್ರೇರೆ. ಇದು ಎಷ್ಟು ಮಟ್ಟಿಗೆ ನಮಗೆ ಆ ದೇವ್ರ ಮಾತಾಡಿನ, ಎಷ್ಟು ಮಟ್ಟಿಗೆ ಇದು ನಮಗೆ ಫಲ ಕೊಡುತ್ತಾ, ಎಷ್ಟು ಮಟ್ಟಿಗೆ ನಮ್ಮನ್ನು ಇದು ನಡೆಸ್ತಕ್ಕಂಥದ್ದು ಎಂಬುದಾಗಿ ನೀವು ಮನೆಯಲ್ಲಿ ಹೋಗಿ ಪರಿಪಾಲನೆ ಮಾಡುವಾಗ ಎಷ್ಟು ಉತ್ತಮ. ಅಪೊಸ್ತಲನಾದ ಪೌಲು ತನ್ನ ಬಟ್ಟೆ ಹತ್ತಿರ್ತಕ್ಕಂಥ ಧೂಳಿ ಏನು ಮಾಡತನ ಚಾಡಿಸ್ಬಿಡತನ ಪ್ರೇರೆ. ಚಾಡಿಸ್ತಕ್ಕಂಥ ಸೇವಕರು ಸುಮ್ಮನೆ ಸಾಧಾರಣ ಅಲ್ಲ.
ಸೇವಕರು ಬಾಯಿಲಿಂದ ಬರ್ತಕ್ಕಂಥ ಇಂಪಾದ ಮಾತುಗಳು, ಶಬ್ದಗಳು, ಅದು ನೀವು ಪಡ್ಬೇಕಾಗದ ಹೊರತು ಹಾಳು ಮಾಡ್ಬೇಕಾಗಿಲ್ಲ. ನಿಮ್ಮನ್ನು ಉನ್ನತ ಸ್ಥಾನಮಾನಕ್ಕೆ ತರ್ತಕ್ಕಂಥ ದೇವರ ಸೇವಕರ ಮಾತುಗಳು ಇರ್ತಾವ ಹೊರತು ನಿಮ್ಮನ್ನು ನಾಶನ ಮಾರ್ಗ ನಡೆಸ್ತಕ್ಕಂಥ ಮಾತುಗಳು ಇರ್ಲಕ್ಕ ಚಾನ್ಸಸ್ ಇಲ್ಲ ಪ್ರಿಯರೇ. ಕೆಲವೊಬ್ಬರು ಏನೋ ಒಂದು ದುರ್ಬುದ್ಧಿ ತಪ್ಪಲೆ ಇರ್ತದೆ ಕೆಲವೊಬ್ಬರಿಗೆ. ಏನಂದ್ರೆ ಪ್ರತಿಯೊಂದಕ್ಕೂ ವಿರುದ್ಧವ ಕಾರ್ಯ, ಪ್ರತಿಯೊಂದಕ್ಕೂ ವಿರುದ್ಧವ ಕಾರ್ಯ, ಪ್ರತಿಯೊಂದು ವಿರುದ್ಧವ ಕಾರ್ಯ. ಕರೆಕ್ಟೇ, ಒಂದು ವೇಳೆ ನಾ ಏನಾರ ತಪ್ಪು ಮಾಡಿದ್ರೆ ನನಗೆ ಕಾಣಿಸಲ್ಲ, ತಪ್ಪು ಮಾಡಿದ ನನಗೆ ಕಾಣಿಸಲ್ಲ, ನಾ ತಪ್ಪು ಮಾಡ್ತಕ್ಕಂಥದ್ದು ನಿಮ್ಮನ್ನು ಕಾಣಬರ್ತದ. ಸೇವಕರೇ, ಈ ವಿಷಯ ನೀವು ತಪ್ಪು ಮಾಡ್ತೀರಿ ಎಂಬುದು ನೀವು ಎಚ್ಚರಿಸ್ತಕ್ಕಂಥದ್ದು ಬಹಳ ಉತ್ತಮ. ಆ ಎಚ್ಚರಿಸ್ತಕ್ಕಂಥದ್ದು ಬಿಟ್ಟು ನೀವು ಲೋಕ ಎಲ್ಲ ಹೋಗಿ ಹರಟೆ ಮಾತುಗಳಿಂದ ಹಲ್ಗಿ ತಗೊಂಡು ಡಮ್ 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 ಭಾರಿಸಿದ್ರೆ ವ್ಯರ್ಥ ನಿಮ್ದೆ. ಯಾಕಂದ್ರೆ ತಪ್ಪು ಎದರಾಗದೆಂಬುದಾಗಿ ನಿಮಗೆ ಅರಿವು ತಿಳಿದಿಲ್ಲ, ತಪ್ಪು ಎದರಾಗೆಂಬುದನ್ನು ನೀವು ತಿಳ್ಕೊಂಡಿಲ್ಲ. ತಿಳ್ಕೊಳ್ಳೋದ ಕಾರಣ ನೀವೇನು ಮಾಡ್ತೀರಿ ಅಂದರೆ ವಿರುದ್ಧವಾಗಿ ಕಾರ್ಯ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ. ನನಗಂತಿಲ್ಲ, ಅನೇಕ ಒಂದು ಸಭೆಯಲ್ಲಿ ಅನೇಕ ಒಂದು ಸಮಯಗಳು ಇಂಥ ಒಂದು ಘಟನೆಗಳು ಜರುಗ್ತಾನಿದ್ದಾವ. ಈ ಜರುಗುವುದಕ್ಕೆ ಕಾರಣ ನೀವೇ ನಾಶನಕ್ಕೆ ಗುರಿ ಆಗ್ಲತ್ತಿರೋದು. ಯಾವ ಸೇವಕರು, ಯಾವ ವಿಶ್ವಾಸಿಗಳು, ಯಾವ ಭಯಭಕ್ತಿಗಳಂಥ ವ್ಯಕ್ತಿಗಳು ನಾಶನಕ್ಕೆ ಗುರಿ ಆಯ್ತಕ್ಕಂಥರಾಗಿಲ್ಲ ಪ್ರಿಯರೇ. ಯಾಕೆ ಈ ವಿಷಯದಲ್ಲಿ ನಾನು ನಿಮ್ಮನ್ನು ಎಚ್ಚರಿಸಲತ್ತಂದ್ರೆ, ಅಪೊಸ್ತಲನಾದ ಪೌಲು ತನ್ನ ವಸ್ತ್ರಕ್ಕೆ ಹತ್ತಿರತಕ್ಕಂಥ ಧೂಳಿಯನ್ನು ಝಾಡಿಸಿ ಬಿಟ್ಟುಕೊಳ್ಳತನ ಹೇಳ್ತಾನ, ನಾನಂತೂ ಶುದ್ಧ ಮನಸ್ಸುಳ್ಳವನಾಗಿದ್ದ ಹೊರತು ನನ್ನ ಒಳಗಂತೂ ಯಾವುದು ಪಾಪ ಭೇದ ಭಾವ ನನ್ನ ಒಳಗಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾನೆ. ಯಾಕಂದ್ರೆ ಸೇವಕರಲ್ಲಿ ಒಂದು ಗುಣಲಕ್ಷಣ ಇರ್ತಂದ್ರೆ ಒಡೆದೋಗಿರ್ತಕ್ಕಂಥ ಒಂದೊಂದು ವ್ಯಕ್ತಿಗಳಿಗೆ ಕೂಡಿಸ್ತಕ್ಕಂಥದ್ದು ಬಹಳ ಉತ್ತಮದ ಪ್ರೇರೆ. ಅವ್ರಿಗೆ ಕೂಡಿಸಿ ಅವ್ರಿಗೆ ಸರಿಪಡಿಸಿ ಸರಿ ಮಾಡಿ ನಡೆಸ್ತಕ್ಕಂಥದ್ದು ಬಹಳಷ್ಟೊಂದು ಉತ್ತಮದ ಪ್ರೇರೆ. ನಾ ಬಹಳಷ್ಟು ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಆಡ್ತಕ್ಕಂಥ ಸಮಸ್ಯೆಗಳು ಬಂದ ಕೂಡ ಅವ್ರಿಗೆ ಸರಿ ಮಾಡ್ಲಾಕ್ ನೋಡ್ತಾರೆ. ಯಾಕೆ ಸರಿ ಮಾಡ್ಲಾಕ್ ನೋಡ್ತೇವೆ ಗೊತ್ತದನ? ಅವ್ರ ಕುಟುಂಬ ದೇವ್ರು ಕೂಡಿಸಿದ ಸೈತನ ಅವ್ರು ಒಡಿಲಕ್ಕೆ ನೋಡ್ಲತ್ತದ. ಆ ಒಡಿಸ್ತಕ್ಕಂಥ ಸೈತನಿಗೆ ನಾವೇನು ಮಾಡಬೇಕು? ಗತಿರಿಸ್ಬೇಕು. ಇದ್ದಂಥ ಮಕ್ಕಳಿಗೆ ಅವ್ರಿಗೆ ಸುಧಾರಿಸಿ ಸಂಬಳಸಿ ಹೇಳುವುದರಿಂದ ಅವ್ರಿಗೆ ಅವ್ರ ಕುಟುಂಬಕ್ಕೆ ರಕ್ಷಣೆ ಅದ. ಒಬ್ಬರೊಬ್ಬರು ಅರ್ಥ ಮಾಡ್ಕೊಂಡು ಜೀವನ ಮಾಡ್ಲಕ್ಕೆ ಉತ್ತಮದ ಪ್ರೇರೆ. ಕೆಲವೊಬ್ಬರು ಗಂಡ ಒಂದ್ ಕಡೆ ಪಾಸ್ ಹೋಗಕ್ಕೆ ಹೋದ್ರೆ ಹೆಂಡತಿ ಒಂದ್ ಕಡೆ ಪಾಸ್ ಹಾಕೊಂಡು ಸಾಯ್ಬೇಕೆಂಬ ಉದ್ದೇಶ ಇಟ್ಕೊಂಡು ಓಡ್ತಕ್ಕಂಥ ಪರಿಸ್ಥಿತಿ ಇದ್ರು ಕೂಡ ಅವ್ರಿಗೆ ಹಿಡಿದು ಇಲ್ಲ ಇದು ಸರಿಯಾದದಲ್ಲ, ನೀವು ಹೀಗಿರ್ಬೇಕು, ಹೀಗೆ ನಡಿಬೇಕೆಂಬ ಉದ್ದೇಶ ಇಟ್ಕೊಂಡು ಎಚ್ಚರಿಸಿದ್ದೇವೆ. ಯಾಕೆ ಎಚ್ಚರಿಸ್ತೇವೆ ಅಂದ್ರೆ ನಿಮ್ಮ ಕುಟುಂಬ ದೇವರ ಸನ್ನಿಧಿಯಲ್ಲಿ ಕಟ್ಟಲ್ಪಡ್ತಕ್ಕಂಥ ಕುಟುಂಬವಾಗಿರ್ಬೇಕು ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೇವಕರು ಧೂಳಿಯನ್ನು ಹತ್ತಿರತಕ್ಕಂಥ ಜಾಡಿಸ್ತಕ್ಕಂಥದ್ದು ಉತ್ತಮ ಅಲ್ಲ. ನಿಮ್ಮ ಮನೆಯಲ್ಲಿ ಕೂಡ ಕೆಲವು ಸರ್ತಿ ನೀವು ಕೇಳಲ್ ಕಾರಣ ಸೇವಕರು ಹೋಯ್ತೇನು ಮಾಡ್ತಾರ, ಈ ದಸ್ತಿ ತೆಗೆದು ಹಿಂಗೆ ಜಾಡ್ಸ್ಕೊಳ್ತಾರೆ ಪ್ರೇರೆ. ಗೊತ್ತದ ನಿಮ್ಗೆ? ಹಿಂಗಿತ್ತು ಈ ಥರ ಜಾಡಿಸ್ಕೊಂಡಿರ್ತಾರ. ನೀವು ಹೇಳಿರ್ತಕ್ಕಂಥ ಮಾತು, ನೀವು ಆಡಿರ್ತಕ್ಕಂಥ ಮಾತಿನ ಅನುಸಾರವಾಗಿ ಅವ್ರ ಮನಸ್ಸಿಗೆ ನೋವಾಯ್ತೇನೋ ಅವ್ರು ಎದ್ದ ತಕ್ಷಣ ಆ ಖರ್ಚು ತಗೊಂಡು ಇರ್ತಿಗೆ ಜಾಡಿಸುತ್ತಾರೆ. ಯಾಕೆ ಜಾಡಿಸುತ್ತಾರೆ ಗೊತ್ತದನ? ನೀವು ಮಾಡಿನ ಕಾರ್ಯಕ್ರಿಯೆಗಳು ಏನೋ ಒಂದು ವಿರುದ್ಧವಾಗದಲ್ಲಿ ಆ ವಿರುದ್ಧವಾಗಿರ್ತಕ್ಕಂಥ ಕಾರ್ಯದ ಕಾರಣ ಅವ್ರೇನು ಮಾಡ್ತಾರ? ಅರ್ಬಿ ಜಾಡಿಸಲ್ಲ ಪ್ರೇರೆ, ಅವ್ರ ಬಳಗಿರ್ತಕ್ಕಂಥ ಖರ್ಚು ಕೂಡ ಏನು ಮಾಡ್ತಾರ? ಜಾಡಿಸಿ ಹೋಗ್ತಾರೆ. ಅದು ಕೂಡ ನಿಮ್ಗೆ ಶಾಪಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯನೇ. ಯಾಕಂದ್ರೆ ಸೇವಕರು ವಸ್ತ್ರಗಳು ಜಾಡಿಸ್ತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ಸರಿಯಾದದಲ್ಲ. ನೀವು ಸರಿಯಾಗಿ ನಡ್ಕೊಂಡು ಹೋದಾಗ ಅದು ಬಹಳ ಉತ್ತಮ. ನಿಮ್ಮ ಸಭಾಪಾಲಕರು ಅವ್ರ ಮೈಗೆ ಹತ್ತಿರ ಧೂಳಿ ಇಲ್ಲೋ ಗೊತ್ತಿಲ್ಲ, ಆದರೆ ಈ ಸಭೆಯಿಂದ ಹೊರಗೆ ಹೋಗಿ ಒಂದು ವೇಳೆ ಧೂಳಿ ಜಾಡಿಸ್ತಾರಂದ್ರೆ ಎಲ್ಲರಿಗೆ ಶಾಪನ ಹೊರತು ರಕ್ಷಣೆ ಇಲ್ಲ ಪ್ರೇರೆ. ರಕ್ಷಣೆ ಯಾರಿಗಂದ್ರೆ ಯಾರು ಸುವಾರ್ತೆಯನ್ನು ಅನುಭವಿಸಿ ಆ ವಾಕ್ಯದ ಅನುಸಾರವಾಗಿ ನಡ್ತಕ್ಕಂಥ ವ್ಯಕ್ತಿಗಳಿಗೆ ರಕ್ಷಣೆ ಅದ. ಯಾರು ತಿರಸ್ಕಾರ ಮಾಡ್ತಕ್ಕಂಥರಾಗಿದ್ದರು ಆ ತಿರಸ್ಕಾರ ಮಾಡ್ತಕ್ಕಂಥ ವ್ಯಕ್ತಿಗೆ ರಕ್ಷಣೆ ಇಲ್ಲ ಪ್ರಿಯರೇ. ಸೊದೋಮ್ ಗೋಮರ ಪಟ್ಟಣಕ ಹೇಗೆ ದೇವರು ಶಿಕ್ಷಿಸೇನೋ ಅಂತ ಒಂದು ಶಿಕ್ಷೆ, ಅಂತ ಒಂದು ಸಮಸ್ಯೆ, ಅಂತ ಒಂದು ಶೋಧನೆಗಳು ನೀವು ಎದುರುಕೊಳ್ತಕ್ಕಂಥ ಪರಿಸ್ಥಿತಿ ಕಾಣಬರ್ತದೆ ಪ್ರಿಯರೇ. ಅದಕ್ಕೆ ಅಪೊಸ್ತಲ ಕೃತ್ಯಗಳು 18ನೇ ಅಧ್ಯಾಯ 7-8 ವಚನ ಓದ್ರಿ. ಆ ಸ್ಥಳವನ್ನು ಬಿಟ್ಟು ದೇವರಿಗೆ ಭಯಪಡುವವನಾಗಿದ್ದ ತೀತಯುಸ್ತನೆಂಬವನ ಬಳಿ ಮನೆಗೆ ಹೋದನು. ಅವನ ಮನೆ ಸಭಾಮಂದಿರದ ಮಗ್ಗುಲಲ್ಲೇ ಇತ್ತು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಿತ್ತಂತ ಮನೆ? ಒಂದು ಸಭೆ ಮಗ್ಲಲ್ಲೇ ಮನೆದ. ಈ ಸಭೆ ಮಗಳಲ್ಲಿ ಮನೆ ಇರ್ತಕ್ಕಂಥ ಆ ಮನೆಯಲ್ಲಿ ತೀತವಿಸ್ತನೆಂಬ ವ್ಯಕ್ತಿ ದೇವರಿಗೆ ಭಯಪಡುವವನಾಗಿದ್ದನು ಪ್ರೇರೆ. ಏನಾಗಿದ್ದನು? ದೇವರಿಗೆ ಭಯಪಡುವವನಾಗಿದ್ದನು ಪ್ರೇರೆ. ಇವತ್ತು ದೇವರಿಗೆ ಭಯಪಡ್ತಕ್ಕಂಥ ಕುಟುಂಬಗಳಿಂದ ಅವನ ದೇವರಿಗೆ ಭಯಪಡ್ತಕ್ಕಂಥ ವ್ಯಕ್ತಿಗಳು ನೀವಾಗಿದ್ದರೆ ಇವತ್ತು ಜಸ್ಟ್ ಇಲ್ಲಿಂದ ನಾವು ಹೊರ ಹೋದ ತಕ್ಷಣ ನಮ್ಮವರೇ ಕ್ರೈಸ್ತವರೇ ಆ ರೋಡ್ ಮೇಲೆ ಕುಂತು ಲೋಡೋ ಗೇಮ್ಸ್ ಆಡ್ತಾರ ಪ್ರೇರೆ. ಏನಾಡ್ತಾರ? ಸೇವಕರಿಗೆ ಮರ್ಯಾದೆ ಅದನ್ನ ಅಲ್ಲಿ ಸಿಗ್ತೇನ್ರಿ? ಮರ್ಯಾದೆ ಸಿಗ್ತಾ ಇಲ್ಲ. ಆ ಮಗಳಲ್ಲೇ ಸಭೆ ಒಂದು ಮಗಳಲ್ಲೇ ಮನೆ ಇದ. ಆ ಸಭೆ ಮಗಳಲ್ಲಿ ಮನೆ ಇರ್ತಕ್ಕಂಥ ವ್ಯಕ್ತಿ ಈ ತೀತವಿಸ್ತನೆಂಬವನು ಭಯಭಕ್ತಿಗಳನ್ನ ದೇವರಿಗೆ ಭಯಪಡ್ತಕ್ಕಂಥ ಹಣ ಸಭೆಗೆ ಭಯಪಡ್ತಕ್ಕಂಥವನು ಸೇವಕನಿಗೆ ಭಯಪಡ್ತಕ್ಕಂಥ ವ್ಯಕ್ತಿಯನ್ನ ಸಭೆ ಮಗಳಿರ್ತಕ್ಕಂಥ ವ್ಯಕ್ತಿಗಳು ಕೆಲವೊಬ್ಬರಿಗೆ ಏನ್ ತುಂಬೇದ? ದುರ ಅಹಂಕಾರ ತುಂಬೇದ ಪ್ರೇರೆ. ಕೆಲವೊಬ್ಬರಿಗೆ
ಇಷ್ಟು ಭಯಂಕರವಾಗಿ ದುರಹಂಕಾರ ತುಂಬೋಗ್ಯದ, ಅಷ್ಟು ಭಯಂಕರವಾಗಿ ದುರಹಂಕಾರವನ್ನು ತುಂಬಿದವರಾಗಿ. ಹೆಂಗಂದ್ರೆ ಅವ್ರ ಒಳಗೆ ತುಡುಕ್ಲತ್ತದ, ಉಕ್ಲತ್ತದ. ಅವ್ರ ಒಳಗೆ ಏನು ಉಕ್ಲತ್ತಂದ್ರೆ ಸೈತನನು ಉಕ್ಕುಸ್ಲತ್ತದ. ಉಕ್ಕುಸಿ ಬಡಿತು ನೆಲಕ್ಕಂದ್ರ ಇಷ್ಟೊಂದು ಭಯಂಕರವಾಗಿ ಶೋಧನೆಗೆ ಒಳಗೆ ಹೋಗಿ ಬಿದ್ದೋಯ್ತಾರ. ಅಷ್ಟೊಳಗೆ ಆಲ್ರೆಡಿ ಈ ನಿಮ್ಮ ಪ್ರಾರ್ಥನೆಯಲ್ಲಿ ತಲೆ ಇಲ್ಲದಂತ ಒಂದು ಆತ್ಮ ನಿಮ್ಮ ಪ್ರಾರ್ಥನೆಯಲ್ಲಿ, ನಿಮ್ಮ ಪ್ರಾಂತದಲ್ಲಿ ಆಲ್ರೆಡಿ ಓಡಾಡ್ಲತ್ತದ, ತಿರುಗ್ಲತ್ತದ. ಆಲ್ರೆಡಿ ನಿಮ್ಗೆ ಗೊತ್ತಾಗ್ಲತ್ತಿಲ್ಲ, ನಿಮ್ಗೆ ಹಾಳು ಮಾಡ್ಲತ್ತದ, ನಿಮ್ಗೆ ಗೊತ್ತಾಗ್ಲತ್ತಿಲ್ಲ. ನಿಮ್ಗೆ ನಾಶ ಮಾಡ್ಬೇಕೆಂಬ ಉದ್ದೇಶ ಇಟ್ಕೊಂಡು ತಿರುಗ್ಲತ್ತ, ಗೊತ್ತಾಗ್ಲತ್ತಿಲ್ಲ. ಯಾವಾಗ ಗೊತ್ತಾಯ್ತಂದ್ರ ಹಿಡಿದು ಗಿರೆ 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 ತಿರುಗಿಸಿ ಬಡಿತಂದ್ರ ಅವಾಗ ಗೊತ್ತಾಯ್ತಂದ್ರ ಅವಾಗ ಅಯ್ಯೋ ಅಂದ್ರೂ ಕೂಡ ಪ್ರಯೋಜನ ಇಲ್ಲ. ನೀವೆಷ್ಟು ಕಷ್ಟಪಟ್ಟಿಂದ ಎಷ್ಟು ಶ್ರಮೆಗಳು ಅನುಭವಿಸ್ತಿದ್ರು, ಹೆಚ್ಚಿಗಾಯ್ತು ಹೊರತು ಕಡಿಮೆ ಆಗಲಕ್ಕೆ ಅವಕಾಶ ಚಾನ್ಸಸ್ ನಿಮ್ಗೆ ಇಲ್ಲ. ಯಾಕೆ ಈ ವಿಷಯದಲ್ಲಿ ನಿಮ್ಮ ನಾನು ಎಚ್ಚರಿಸಲತ್ತೆ ಅಂದ್ರೆ ನೀವು ಉತ್ತಮರಾಗಿ ಬೆಳಿಬೇಕೆಂಬ ಉದ್ದೇಶ ಪ್ರಿಯರಿ. ನೀವು ನನಗೆ ನೋಡಿ ಈ ತರ ಮುಖ ತಿರುಗಿಸಿ ನಿಂದಿರ್ತಕ್ಕಂಥ ವಿಷಯದಲ್ಲಿ ಪ್ರಯೋಜನ ಏನಿಲ್ಲ. ನಾನು ನೀವು ಛೇಕರಿಸಿ ಹೇಳಿ ಪ್ರೈಸ್ಗಳು ಹೇಳಿ ನೀವು ಹೇಳದೆ ಹೋಗ್ರಿ, ನಿಮಗೆ ಹೊಣೆ ಹೊರತು ನನಗೇನು ಪ್ರಯೋಜನ ಇಲ್ಲ ಪ್ರಿಯರೇ. ನನ್ನ ಮನಸ್ಸು ಸರಳ ಮನಸ್ಸದ, ಸರಳ ವ್ಯಕ್ತಿ ಆಗಿದ್ದ ಕಾರಣ ನನ್ನ ಕಾರ್ಯ ಎಚ್ಚರಿಸ್ತಕ್ಕಂಥದ್ದು ಉತ್ತಮದ. ನಾನು ನಿಮ್ಮನ್ನು ಪ್ರತಿದಿನ ನಾನು ನಿಮ್ಮನ್ನು ಎಚ್ಚರಿಸ್ತಾನೆ ಇರ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ನಿಮಗೆ ಎಚ್ಚರಿಸುವಾಗ ನನಗೆ ಮೇಲದ, ನಿಮಗೆ ಎಚ್ಚರಿಸುವಾಗ ನನಗ ಪ್ರತಿಫಲ ಅದ. ಈ ಲೋಕದಲ್ಲಿಲ್ಲೇನೋ ಅಲ್ಲಿ ಪರಲೋಕದಲ್ಲಿ ನನ್ನ ಪ್ರತಿಫಲದ ಪ್ರಿಯ. ಯಾಕಂದ್ರೆ ನ್ಯಾಯವನ್ನು ಕೇಳ್ತಕ್ಕಂಥ ದೇವರು ಮೊದಲನೇದು ನನಗೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮಗೆ ಕೇಳಲ್ಲ, ಮೊದಲನೇದು ಕೇಳ್ತಕ್ಕಂಥದ್ದು ನನಗೆ ಕೇಳ್ತಕ್ಕಂಥ ಉದ್ದೇಶ ಇದ್ದೇನೆ ಕಾರಣ ನಾನು ಪ್ರತಿದಿನ ನಿಮ್ಮನ್ನು ಎಚ್ಚರಿಸಲೇಬೇಕು ಪ್ರಿಯರೇ. ಅದಕ್ಕೆ ಹೇಳ್ತಾನ ಅಲ್ಲಿ ಸ್ಪಷ್ಟವಾಗಿ ದೇವರಿಗೆ ಭಯ ಪಡ್ತಕ್ಕಂಥ ವ್ಯಕ್ತಿ ಇದೇನಂತ, ಅವನ ಮನೆ ಸಭಾ ಮಂದಿರದ ಮಗಳಲ್ಲೇ ಇತ್ತು ಎಂಬುದಾಗಿ ಪ್ರಿಯರೇ. ಇವತ್ತು ನನ್ನ ಸೋದರಿ ಸೋದರ ಸಭಾ ಮಂದಿರ ಮನೆ ಪಕ್ಕದಲ್ಲೇ ಇದ್ದಿರ್ಬೋದು, ನೀವು ದೇವರ ಆಲಯ ಅಕ್ಕಪಕ್ಕ ನಿಮ್ಮ ಮನೆಗಳಿದ್ದಿರ್ಬೋದು, ಆದರೆ ನಿಮಗೆ ದೊಡ್ಡ ಆಶೀರ್ವಾದ ಪ್ರಿಯರೇ, ಶಾಪ ಇಲ್ಲ. ಯಾಕಂದ್ರೆ ನಿಮ್ಮ ಮನೆ ಅಕ್ಕಪಕ್ಕ ಇರ್ತಕ್ಕಂಥ ದೇವರ ಆಲಯ ಬಹಳಷ್ಟು ಉತ್ತಮ, ಬಹಳಷ್ಟು ಒಂದು ಆಶೀರ್ವಾದಕರವಾಗಿರ್ತಕ್ಕಂಥ ಒಂದು ಕಾರ್ಯನ ಪ್ರಿಯರೇ. ಅದಕ್ಕೆ 8ನೇ ವಚನ ಹೋದ್ರಿ. ಸಭಾ ಮಂದಿರದ ಅಧ್ಯಕ್ಷನಾದ ಕ್ರಿಸ್ಪನು ತನ್ನ ಮನೆಯವರೆಲ್ಲರ ಸಹಿತ ಕರ್ತನಲ್ಲಿ ನಂಬಿಕೆ ಇಟ್ಟರು. ಮತ್ತು ಕೊರಿಂಥದವರಲ್ಲಿ ಅನೇಕರು ಕೇಳಿ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು ಎಂಬುದಾಗಿ. ಏನ್ ಕೇಳ್ಯಾರ ಅವರು? ಸಭಾ ಮಂದಿರದ ಪಕ್ಕದಲ್ಲೇ ಮನೆಗಳವ, ಸಭಾ ಮಂದಿರದ ಪಕ್ಕದಲ್ಲೇ ಮನೆಗಳಿದಂತ ಒಂದು ವ್ಯಕ್ತಿಗಳು. ಇದರಲ್ಲಿ ಕ್ರಿಸ್ಪನು ಒಬ್ಬನು ಒಡನ ಪ್ರಿಯರೇ. ಅವ ದೇವರನ್ನು ನಂಬಿ ಅವನ ಮುಖಾಂತರವಾಗಿ ಆ ಕುಟುಂಬದಲ್ಲಿ ಅಥವಾ ಪ್ರಾಂತದಲ್ಲಿ ಅನೇಕ ಜನರು ದೇವರ ಕಡೆ ತಿರುಗಿಕೊಂಡರ, ನಂಬಿ ದೀಕ್ಷಾ ಸ್ನಾನ ಮಾಡಿಕೊಂಡರ ಪ್ರಿಯರೇ. ಹಲ್ಲೆಲೂಯಾ. ಒಂದ್ಸತಿ ಮಾರ್ಕನ ಬಸ್ ಬರ್ತೇ 16ನೇ ಅಧ್ಯಾಯ 16-17 ವಚನ ಹೋದ್ರೆ ಒಂದ್ಸತಿ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಇದಲ್ಲದೆ ನಂಬುವುದರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು. ಹೊಸ ಭಾಷೆಗಳಿಂದ ಮಾತಾಡುವವರು. 18 ಹಾವುಗಳನ್ನು ಎತ್ತುವರು. ವಿಷ ಪದಾರ್ಥವೇನಾದರೂ ಕುಡಿದರು ಅವರಿಗೆ ಯಾವ ಕೇಡು ಆಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈಯಿಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದನು. ಈ ಅಧಿಕಾರ ಯಾರಿಗೆ ಕೊಟ್ಟನಂದ್ರ, ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಅಧಿಕಾರ ದೇವರು ಕೊಟ್ಟನು. ಈ ಅಧಿಕಾರ ಇವತ್ತು ನೀವು ನಡೆಸ್ತಕ್ಕಂಥವ್ರಾಗಿದ್ರೆ, ಈಗೊಂದು ವ್ಯಕ್ತಿ ನಿಮಗೊಂದು 1000 ರೂಪಾಯಿ ಕೊಟ್ಟು ಅನ್ಕೋರಿ, ಆ 1000 ರೂಪಾಯಿ ಮನೆಯಲ್ಲೂ ಇಡ್ರಿ, ನಿಮ್ಮ ಅವಶ್ಯಕತೆ ಬಂದಾಗ ನೀವು ಖರ್ಚು ಮಾಡ್ರಿ ಅಂತೇಳಿ ಕೊಟ್ಟಿರುವಾಗ ಆ 1000 ರೂಪಾಯಿ ನೀವು ಖರ್ಚು ಮಾಡ್ತೀರಿ ಅಥವಾ ಹಂಗೆ ಇಡ್ತೀರಿ? ಒಂದು ವೇಳೆ ಆ 1000 ರೂಪಾಯಿ ಅದೇ ತರ ಒಂದು 6 ತಿಂಗಳು ಅಥವಾ ಒಂದು ವರ್ಷನೂ ನೀವು ಮನೆಯಲ್ಲಿ ಮುಚ್ಚಿಟ್ಟಿರ ಅನ್ಕೋರಿ, ಅದೇನಾಯ್ತದ, ಆ ಮುಚ್ಚಿಕಿದಾಗ ಆ ಹಣವನ್ನು ಎಣಿಸೋದಕ್ಕೆ ಬರಲ್ಲ, ಆ ನೋಟ್ ಎಣಿಸ್ಲಾಕ್ ಬರಲ್ಲ ಪ್ರಿಯರೇ. ಎಣಿಸ್ಲಾಕ್ ಬರ್ತಂತ್ರಿ, ಎಣಿಸ್ಲಾಕ್ ಬರಲ್ಲ. ಅದೇನಾಯ್ತದ, ಪೌಡರ್ ಮಣ್ಣು ಆಗುತ್ತದ, ಎಣಿಸ್ಲಾಕ್ ಬರಲ್ಲ. ಹಾಗೆ ಅದು ಹಾಳಾಗಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ಹೇಗೆ ಕೊಳತೋಗಂತ ಸ್ಥಿತಿಗೆ ಬಂದಿರ್ತದೋ, ನಿಮ್ಗ ಕೊಟ್ಟಿರ್ತಕ್ಕಂಥ ದೀಕ್ಷಾ ಸ್ನಾನ ಕೊಳತೋಗ್ತಕ್ಕಂಥ ಸ್ಥಿತಿಗೆ ಬರ್ಲಕ್ಕೆ ಅವಕಾಶ ಇಲ್ಲ. ಅದು ರಕ್ಷಣೆ, ಆ ರಕ್ಷಣೆ ಇನ್ನೊಬ್ಬರಿಗೆ ಆಯ್ತಕ್ಕಂಥ ಆಗಿರ್ಬೇಕು. ನಿಮಗೆ ಕೊಟ್ಟಿರ್ತಕ್ಕಂಥ ವರ, ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ, ಅದು ನೀವು ಬಳಸ್ಬೇಕು ಹೊರತು ಅದು ನೀವು ಹಾಳು ಮಾಡ್ಕೊಳ್ಳಕ್ಕೆ ಅವಕಾಶ ಚಾನ್ಸಸ್ ನಿಮಗ ಇಲ್ಲ ಪ್ರಿಯರೇ. ಅದಂತರಿ
ಏನೇನು ದೀಕ್ಷೆ ಸ್ನಾನ ಮಾಡಿಕೊಂಡ ವ್ಯಕ್ತಿಗಳಿಗೆ ಏನೇನು ವರ ಕೊಟ್ಟನ ದೇವರು ನೋಡೋಣ ಒಂದ್ಸತಿ. ದೀಕ್ಷೆ ಸ್ನಾನ ಹೊಂದಿರುವಾಗ ನಿಮ್ಲಿಂದ ಮೊದಲನೇದು ಆಯ್ತಕ್ಕಂಥದ್ದು ಸೂಚಕ ಕಾರ್ಯ ಪ್ರೇರೆ. ಏನ್ ಕಾರ್ಯ ಆಯ್ತದ? ಏನ್ ಕಾರ್ಯ ಆಯ್ತದ? ಸೂಚಕ ಕಾರ್ಯ. ಯಾವುದೋ ಒಂದು ಸೂಚಕ ಕಾರ್ಯ ನಿಮ್ಮ ಕೈಲಿಂದ 100% ಆಯ್ತದ. ಎರಡನೇದು ಯೇಸು ಕ್ರಿಸ್ತನ ಹೆಸರನ್ನು ಹೇಳಿ ನೀವು ಪ್ರಾರ್ಥನೆ ಮಾಡುವಾಗ ದೆವ್ವ ಬಿಡುಗಡೆ ಆಯ್ತದ ಪ್ರೇರೆ. ಏನ್ ಬಿಡುಗಡೆ ಆಯ್ತದ? ಏನು ಹೆಣ್ಮಕ್ಳು ಏನ್ ಬಿಡುಗಡೆ ಆಯ್ತದ ರೀ? ಗಂಡಸ ಮಕ್ಕಳು ಕೇಳಿರಿ, ಹೆಣ್ಮಕ್ಳಿಗೆ ಏನಾಯ್ತದ? ಈ ಕಡೆ ಗಂಡಸ ಮಕ್ಕಳು ದೆವ್ವ ಬಿಡುಗಡೆ ಆಯ್ತದ. ಎರಡನೇ ಈ ವರ ಅದನತ್ವ ಇಲ್ಲ ಉಪಯೋಗ ಮಾಡಿರಿ, ಉಪಯೋಗ ಮಾಡಿರಿ. ಇಬ್ಬರು ಮೂವರು ಉಪಯೋಗ ಮಾಡಿರಿ, ಪಾಪ ನೀವು ಬಳಸ್ಕೊಂಡಿರಿ. ನಿಮಗೆ ಇನ್ನೂ ದೇವ್ರು ಹೆಚ್ಚಿಗೆ ಬಲ ಕೊಟ್ಟನ ಪಕ್ಕ. ಬಾಕಿದವ್ರು ಮಿಕ್ಕಿದವ್ರು ನಿಮ್ಮ ಜೀವಿತ ಏನು? ಸೂಚಕ ಕಾರ್ಯ. ದೀಕ್ಷೆ ಸ್ನಾನ ಅಂದ್ಮೇಲೆ ನಿಮಗೆ ಮೊದಲೇ ಸೂಚಕ ಕಾರ್ಯ ಇರ್ತದ. ಎರಡನೇದು ದೇವರ ಹೆಸರನ್ನು ಹೇಳಿ ಪ್ರಾರ್ಥನೆ ಮಾಡುವಾಗ ದೆವ್ವಗಳು ಬಿಡುಗಡೆ ಆಯ್ತಾವ ಪ್ರೇರೆ. ಮತ್ತು ಎರಡನೇ ವಾರ ಅಂದ್ರೆ ಏನಂದ್ರೆ ಹೊಸ ಭಾಷೆಗಳಿಂದ ಮಾತಾಡುವರು ಎಂಬುದಾಗಿ. ಯಾವ ಭಾಷೆ? ಹಲ್ಲೆಲೂಯಾ. ಯಾವ ಭಾಷೆ? ಹೊಸ ಭಾಷೆ. ಅಂದ್ರೆ ಅನ್ಯ ಭಾಷೆದಾಗ ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗ್ಲಿ, ಅಥವಾ ಇನ್ನೊಂದು ಕನ್ನಡ ಆಡಕ್ಕೆ ಬರ್ತದ, ಮರಾಠಿ ಬರಲ್ಲ, ತೆಲುಗು ಬರಲ್ಲ, ಹಿಂದಿ ಬರಲ್ಲ, ಅಥವಾ ಇಂಗ್ಲಿಷ್ ಲ್ಯಾಂಗ್ವೇಜ್ ಬರಲ್ಲ, ಅಥವಾ ಇನ್ನೂ ಕೆಲವೊಂದು ಭಾಷೆಗಳು ಬರಲ್ಲ, ಅಂತ ಒಂದು ಭಾಷೆಗಳು ಆಡುವಂತ ಒಂದು ಶಕ್ತಿ, ಬಲ, ಸಾಮರ್ಥ್ಯ ವರಗಳು ದೇವ್ರು ನಿಮ್ಮನ್ನು ಕೊಟ್ಟನ್ ಪ್ರೇಯರೆ. ನಾಲ್ಕನೇದು ಎಂಥ ವರ ಅಂದ್ರೆ ವಿಷ ಪದಾರ್ಥವೇನಾದರೂ ನೀವು ಕುಡಿದ್ರು ಕೂಡ ಅವರಿಗೆ ಯಾವ ಕೇಡು ಆಗುವುದಿಲ್ಲ. ಆಯ್ತಂದ್ರಿ? ಕೇಡಾಯ್ತಂತ. ಈಗ ಚರ್ಚ್ ಮುಗಿದದ, ಪ್ಲೇಸ್ ಆರಾಧನೆ ಎಲ್ಲ ಮುಗಿದೋಗ್ಯದ, ಹೊರಗೆ ಎಲ್ಲರೂ 4 ಮಂದಿ ದನ ಒಬ್ಬರು ನಡೆ ಅನ್ಕೋರಿ. ಅಲ್ಲೊಂದು ಪಕ್ಕದಾಗ ಒಂದು ಕಲ್ಲಿದಾಗ ಅನ್ಕೋದ ಹಾವು ಬಂದು ಅನ್ಕೋರಿ, ಅನ್ಸ್ಪೆಕ್ಟಿವ್ ಆಗಿ ನಿಮ್ಮ ಮ್ಯಾಲ ಬಂದು ಅನ್ಕೋರಿ. ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಝಾಡಿಸ್ತೀರಿ ಅಥವಾ ಹೆಂಗೆ ಇರ್ತೀರಿ? ಝಾಡಿಸ್ತೀರಿ ಅಥವಾ ಅದಕ್ಕೆ ನೋಡಿದ್ರೆ ಹಿಂಗೆ ಕೈ ಹಿಡಿದು ಹಿಂಗೆ ಮಾಡ್ತೀರಿ, ಹಿಂಗೆ ಬಿಡಿಸಾಕ್ತೀರಿ. ಇದು 4ನೇ ವಾರ. ಇದ್ರಾಗ 5ನೇ ಏನಂದ್ರೆ ವಿಷ ಪದಾರ್ಥವು ಏನಾದರೂ ನೀವು ಸೇವನೆ ಮಾಡಿದ್ರು ಕೂಡ ಯಾವ ಕೇಡು ನಿಮ್ಗೆ ಆಗುವುದಿಲ್ಲ. ಡಿಕಷನ್ದಾಗ ಏನೋ ತೋಡೆ ಕಾಣತ್ತಂದ್ರೆ ಇದ್ರಾಗ ಯಾಕೋ ಏನೋ ತೋಡೆ ಕಾಣತ್ತದ, ಚಾದಾಗ ಏನೋ ಕಾಣತ್ತದ್ರೆ ಏನೋ ಕಾಣತ್ತದ. ನೀರಿನಾಗ ಒಂದು ಜಿಳಿನೇ ಬಿದ್ದಂದ್ರೆ ಕೂಡ ಇದು ನೀರು ಪೈಲೆ ಚಂದ ಬಿಡಿಸಾಕ್ರಿ ಅದಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವು ಸರ್ತಿ ತೆಗೆದಿಕ್ಕಿ ಊಟ ಮಾಡಿದ್ರು ಕೂಡ ಯಾವ ಹಾನಿ ಆಗಲ್ಲ ಪ್ರೇರೆ. ಗೊತ್ತದ ನಿಮ್ಗ? ಗೊತ್ತದ? ತೆಗೆದಿಕ್ಕೆ ನೀವು ಊಟ ಮಾಡಿದ್ರು ಕೂಡ ಯಾವ ಹಾನಿ, ಯಾವ ಕೇಡಾಗಲ್ಲ. ಎಷ್ಟೋ ಸರ್ತಿ ಜಡಿ ಬಿದ್ದರು ಕೂಡ ನಿಮ್ಮ ಮನೆಗಳದಾಗ ಬಂದು ಊಟ ಮಾಡಿದಾಗ ಪ್ಲೇಟ್ದಾಗ ಜಡಿ ಬಿದ್ದರು ಕೂಡ ತೆಗೆದು ಬಾಜಿಗಿಟ್ಟು ಊಟ ಮಾಡಿದೆ ಪ್ರೇರೆ. ಜಡಿ ಬಿದ್ದದ ಊಟ ಅಂತೇಳಿ ಹೇಳಿಲ್ಲ. ಕೆಲವು ಮನೆ ಊಟ ಮಾಡಿ ಫೋಟೋ ತಗೊಂಡ್ಬಂದಿದ್ದೆ, ನಾ ಟಿಕ್ ಅಂತ ಕ್ಲಿಕ್ ಮಾಡಿ ಫೋಟೋ ಹೊಡ್ಕೊಂಡ್ಬಂದ ಹೆಸರು ನೋಡಿದೆವು. ನಮ್ಮ ಮನೆಗೆ ಭೀ ಕೆಲವು ಸರ್ತಿ ಜಡಿ ಬಿದ್ದರು ಕೂಡ ತೆಗೆದು ಪಕ್ಕಾಗಿಟ್ಟು ಮಾಮೂಲು ಮನುಷ್ಯರೆಲ್ಲ ಅವರು ಇಲ್ಲ ಸಾಬ್ರೆ ಉಳ್ಳಗಡ್ಡಿ ಫೋಣಿಗೆ ಹೊಡಿದ ಅಂದಾರ. ನೀವು ಭೀ ನಿಮಗೆ ತೋರಿಸಿದ್ರು ನೀವು ಭೀ ಅದೇ ಮಾತಂತೀರಿ. ನಿಮ್ಗೆ ಜಡಿ ತೆಗೆದು ತೋರಿಸ್ ಇಲ್ಲ ಸರ್ ಇದು ಉಳ್ಳಗಡ್ಡಿ ಅದ ಈಗ ನೋಡಿ ಹಿಂಗೆ ಮಾಡಿ ಹಿಂಗೆ ಏನು ಮಾಡ್ತೀರಿ, ಪಕ್ಕಕ್ಕೆ ಕೈ ತಳ್ಕೋತೀರಿ. ತೋರಿಸ್ರು ಇದೇ ಪರಿಸ್ಥಿತಿ ಅದ, ಇಲ್ಲಂತಿಲ್ಲ. ಅವ್ರಿಗಂತಿಲ್ಲ, ಅವ್ರಕಿನ್ನ ಟ್ಯಾಲೆಂಟೆಡ್ ಪರ್ಸನ್ಸ್ ನೀವು ಇದ್ದೀರಿ, ಇಲ್ಲಂತಿಲ್ಲ. ಪಾಸ್ ಸಾಬ್ರು ಬಿರಿಯಾನಿ ಫಸ್ಟ್ ಕ್ಲಾಸ್ ಆಗ್ಯದ, ಟೇಸ್ಟ್ ಮಸ್ತ್ ಆಗ್ಯದ ಬಿರಿಯಾನಿ. ಕೆಳಗ ಕೂದಲು ಗಡ್ಡಿ ಇದ. ಏನು ಗಡ್ಡಿ ಇದ ಎದ್ರಾಗ? ಬಿರಿಯಾನಿ ಫಸ್ಟ್ ಕ್ಲಾಸ್ ಮಾಡಿರಿ, ಕೂದಲು ಹಿಕ್ಕೊಂದು ಪೂರ ಹಿಂಗೆ ರೌಂಡ್ ಮಾಡಿ ಬಿಡಿಸಿರಿ, ಅದು ಬಿರಿಯಾನಿಗೆ ಮಸಾಲೆ ಆಗ್ಯದ. ಫಸ್ಟ್ ಕಂಕಳದಾಗ ನನಗೇ ಬಂದದ, ಅದು ತೆಗೆದಕ್ಕೆ ಪ್ಲೇಟಿನ ಕಾಳಜಿಕ್ಕಿ ಮಸ್ತ್ ಆಗ್ಯದ ಬಿರಿಯಾನಿ, ಭಾರಿ ಆಗ್ಯದ, ಟೇಸ್ಟ್ ಆಗ್ಯದ ಅಂತೇಳಿ ಊಟ ಮಾಡಿ ನಿಮ್ಮ ಮನೆಗಳಿಂದ ಕೂಡ ನಾವು ಹೊರಗೆ ಬಂದೆ ಕೆಲವು ಸರ್ತಿ, ಕೆಲವು ಸಮಯದಲ್ಲಿ. ಅಂದ್ರೆ ಇದ್ರ ವಿಷಯ ಏನೈತಂದ್ರೆ ವಿಷ ಪದಾರ್ಥ ಏನಾದರೂ ಕೂಡ ನೀವು ಸೇವನೆ ಮಾಡಿದ್ರು ಕೂಡ ನಿಮಗೆ ಯಾವ ಕೇಡಾಗಲ್ಲ. ಯಾಕಾಗಲ್ಲ ಅಂತ ಹೇಳ್ತಂದ್ರೆ ನೀವು ಪ್ರಾರ್ಥನೆ ಮಾಡಿದಿರಿ, ಅದು ಶುದ್ಧ ಆಗ್ಯದ, ಅದ್ರಾಗ ಯಾವ ಹಾನಿಕರ ಇಲ್ಲ. ಯಾಕಂದ್ರೆ ನಿಮಗ ವರ ಕೊಟ್ಟನ ಯೇಸು ಸ್ವಾಮಿ ಹೆಸರು ಮೇಲೆ ನೀವು ದೀಕ್ಷೆ ಸ್ನಾನ ಮಾಡಿಕೊಂಡಿರ್ತೀರಿ, ಮನುಷ್ಯನ ಹೆಸರು ಮೇಲೆ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ ಹೆಸರು ಮೇಲೆ? ಯೇಸು ಸ್ವಾಮಿ ಹೆಸರು ಮೇಲೆ ನೀವು ದೀಕ್ಷೆ ಮಾಡಿಕೊಂಡಿರ್ತೀರಿ. ನಮ್ಮ ಮನೆಯಲ್ಲಿ ನಾವು ಊಟ ಮಾಡಿ ಹೇಳಿಸ್ತಾ ನಮ್ಮ ತಾಯಿಗೆ ಸಂಬಂಧ ಇರ್ತಿಲ್ಲ. ಯಾಕಂದ್ರೆ ಅದ್ರ ಒಂದು ಕೂದಲು ಬರ್ತದೆ ಎಂಬುದಾಗ ಹೇಳ್ತಿದ್ದಪ್ಪ ಅಲ್ಲಿ ಇತ್ರಿ ನಮ್ಮ ಒಳಗೆ. ಅದ್ರಾಗ ಒಂದು ರಾಜ ಕಸ ಬಂದಂತೇಳಿ ಹೇಳ್ತಿದ್ದ. ಅದ್ರಾಗ ಅದು ಏನಕ್ಕೆ ಬಿತ್ತು ನೋಡಿ ಹಿಂಗೆ ತಂದು ಕೊಟ್ಟಿದ್ದು ಅಂತ ಹೇಳ್ತಾ, ನೀರು ಕೂಡ ಗ್ಲಾಸ್ನಲ್ಲಿ ಏನು ಬಂದ್ರು ಕೂಡ ಹಿಂಗೆ ಕೊಡ್ತೀವಿ ಎಂಬುದಾಗಿ ಎಷ್ಟೋ ಸರ್ತಿ ನಮ್ಮ ತಾಯಿಗೆ ಸಿಟ್ಟು ಮಾಡ್ತಿದ್ದೇನೆ. ಬಟ್ ಸೇವೆದಾಗ ಬಂದ್ಮೇಲೆ ಅದು ಯಾವ ರೀತಿ ದೇವ್ರ ನನ್ನ ಒಳಗೆ ಚೇಂಜಸ್ ಮಾಡಿದನಂದ್ರೆ ಏನು ಬಿದ್ದರೂ ಕೂಡ ಅದು ಪಕ್ಕಾಗಿ ತೆಗೆದಿಟ್ಟು ಆರಾಮ್ಸರಿ ನಾ ಸೇವನೆ ಮಾಡ್ತೇನೆ. ಯಾಕಂದ್ರೆ ದೇವರು ವಾಕ್ಯ ಹೇಳ್ತದ, ನಂಬಿ ದೀಕ್ಷೆ ಸ್ನಾನ ಮಾಡಿಕೊಂಡಾಗ ನೀನು ರಕ್ಷಣೆ ಹೊಂದಿದಿ, ಇಂಥ ಒಂದು ವರಗಳು ನಿನ್ನ ಕೊಟ್ಟನ ನೀನು ಬಳಕೆ ಮಾಡಬೇಕು. ಬರೀ ಇದೆ ಬಳಕೆ ಮಾಡ್ಬೇಕತ್ವ ಇಲ್ಲ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅಥವಾ ಈ ಶಕ್ತಿ ಅದನ್ನ ಅಥವಾ ನಿಮ್ಮಲ್ಲಿಲ್ಲ,
ಶಕ್ತಿ ಇರಬೇಕು ನಿಮ್ಮಲ್ಲಿ. ಮತ್ತೆ ಇನ್ನೊಂದು ವಿಷಯ ನೋಡುವಾಗ ಇಲ್ಲಿ ಇದೇ ವಚನದಲ್ಲಿ ಏನಾದರೂ ಕುಡಿದಿರೋ ಅವರಿಗೆ ಯಾವ ಕೇಡು ಆಗುವುದಿಲ್ಲ, ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು. ಮತ್ತು ನೀವು ಒಂದು ರೋಗಿ ಹೋಗಿ ಪ್ರಾರ್ಥನೆ ಮಾಡಿರಿ, ಹಲ್ಲೆಲೂಯಾ. ನಿಮ್ಮ ಮಕ್ಕಳಿಗೆ ಜ್ವರ ಬಂದರೆ ಪ್ರೇಯರ್ ಮಾಡಲ್ಲ, ಇನ್ನೊಬ್ಬರು ಪ್ರೇಯರ್ ಮಾಡ್ತೀರಿ. ವೆರಿ ಗುಡ್. ಅದ ಶಕ್ತಿ ದೇವರು ಕೊಟ್ಟಾನ, ವರಗಳು ಕೊಟ್ಟಾನ. ಈ ವರಗಳು ನೀವು ಉಪಯೋಗ ಮಾಡಲ್ಲ. ಅಲ್ಲಿ ಸ್ಪಷ್ಟವಾಗಿ ಅಪೊಸ್ತಲನಾದ ಪೌಲನ ಜೊತೆ ಇರ್ತಕ್ಕಂಥ ವ್ಯಕ್ತಿಗಳು ಉಪಯೋಗ ಮಾಡ್ಯಾರ ಪ್ರೇರೆ. ಅವರು ದೇವರ ಹೆಸರ ಮೇಲೆ ದೀಕ್ಷಾಸನೆ ಹೊಂದಾರ, ಅವರು ನಂಬ್ಯಾರ, ದೀಕ್ಷಾಸನೆ ಮಾಡ್ಕೊಂಡಾರ. ಆತನ ದೇಹ ರಕ್ತದಲ್ಲಿ ಪಾಲ್ಬಾಗಿದ್ದಾರ. ಆತನ ದೇಹ ರಕ್ತದಲ್ಲಿ ಪಾಲ್ಬಾಗಿದ್ದಾಗ ಆ ವರಗಳು ಅವ್ರ ಒಳಗ ಉಪಯೋಗ ಪ್ರೇರೆ. ದಂಡನೆಕ ಗುರಿ ಇರ್ತಕ್ಕಂಥ ವ್ಯಕ್ತಿಗಳು ಬಹಳ ಜನ. ಯಾಕಂದ್ರೆ ದೇವ್ರು ಕೊಟ್ಟಿರ್ತಕ್ಕಂಥ ವರ, ದೇವ್ರು ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ, ದೇವ್ರು ಕೊಟ್ಟಿರ್ತಕ್ಕಂಥ ಒಂದು ಸಾಮರ್ಥ್ಯ ನೀವು ಉಪಯೋಗ ಮಾಡ್ಕೊಳ್ಳುತ್ತಿಲ್ಲ ಪ್ರೇರಿ. ಉಪಯೋಗ ಮಾಡ್ರಿ, ಅದು ಬೆಲೆ ಉಳ್ಳದದ. ಉಪಯೋಗ ನೀವು ಮಾಡಿಲ್ಲ ಅಂದ್ರ ಆ ನಿಮ್ಲಿಂದ ಬಿಟ್ಟು ಹೋಯ್ತವ. ನಿಮ್ಮಲಿಂದ ಬಿಟ್ಟು ಹೋದಾಗ ಅದು ಯಾರೈತೆ ಅದನ್ನು ಹುಡುಕಿ ಯಾರೈತೆ ಬಳಸುವುದಕ್ಕೆ ಪ್ರಯತ್ನ ಪಡ್ತಾರೋ ಅವ್ರು ಒಳಗೆ ಹೋಗಿ ಬೀಳ್ತಾವ ಪ್ರೇರೆ. ಆ ಆತ್ಮಗಳೆಲ್ಲ ದೇವ್ರು ಕೊಟ್ಟಿರ್ತಕ್ಕಂಥ ವರಗಳೆಲ್ಲ ಅವ್ರನ್ನ ಹಿಂಬಾಲಿಸ್ತಾರೆ ಪ್ರೇರಿ. ಯಾಕೆ ಗೊತ್ತದನ? ಇದು ನೀವು ಉಪಯೋಗ ಮಾಡ್ಬೇಕು ಪ್ರೇರಿ. ಇದು ನೀವು ಯಾವಾಗ ಉಪಯೋಗ ಮಾಡ್ತೀರಿ ಅವಾಗ ನಿಮಗೆ ಮೇಲದ. ಅದಕ್ಕೆ ಅಪೊಸ್ತಲನಾದ ಪೌಲನು ಇಲ್ಲಿ ಸಭಾ ಮಂದಿರ ಅಧ್ಯಕ್ಷನ ಒಂದು ಕ್ರಿಸ್ಪನ ಮನೆಯಲ್ಲಿ ಹೋಗ್ಯಾನ. ಆ ಸಭೆ ಮಂದಿರ ಪಕ್ಕದಲ್ಲೇ ತಾ ಮನೆ ಹೋಗ್ಯಾನ. ಕೊರಿಂಥ ಸಭೆಯಲ್ಲಿ ಅಥವಾ ಪ್ರಾಂತದಲ್ಲಿ, ಪಟ್ಟಣದಲ್ಲಿ ಬಲವಾಗಿ ಸುವಾರ್ತೆ ಪ್ರಕಟಿಸಿದಾಗ ಅನೇಕ ಜನರು ದೇವರ ಕಡೆ ತಿರುಗಿಕೊಂಡು ಏನ್ ಮಾಡ್ಯಾರ? ದೀಕ್ಷಾ ಸ್ನಾನ ಮಾಡಿಕೊಂಡ್ರ ಪ್ರೇರೆಲ್ಲ. ಹಲ್ಲೆಲೂಯಾ. ಇವತ್ತು ಕೆಲವರಿಗೆ ದೀಕ್ಷಾ ಸ್ನಾನ ಸರ್ ತೊಕ್ಮಾರ್ ತೊಡೆ ನಾ ಟೈಮ್ ಅದ, ತೊಕ್ಮಾರ್ ಸರ್ ಏನು ಟೈಮ್ ಅದ, ತೊಕ್ಮಾರ್ ಸರ್ ಟೈಮ್ ಅದ 50% ಜೀವನ ಖತಮ್ ಆಗ ಮೇಲೆ ಮತ್ತೇನು ಟೈಮ್ ಅದ? ಅರ್ಧ ಮುರ್ಧ ಜೀವಿತನೇ ಮುಗ್ದಾಯ್ತು. ಏನ್ ಟೈಮ್ ಅದ? ಎದಕ್ ಟೈಮ್ ಅದ? ದೀಕ್ಷಾಸನ ಟೈಮ್ ಅದ ಇಲ್ಲ ನನ್ನ ಸೋದರಿ. ಈ ಸ್ಪಷ್ಟವಾಗಿ ಈ ಪ್ರಿಸ್ಕನು ಆ ಮನೆ, ಆ ಕ್ರಿಸ್ಪನು ಸಭಾ ಮಂದಿರದ ಅಧ್ಯಕ್ಷನ ಮನೆ ಪಕ್ಕನೆ ಮನೆದ ಸುವಾರ್ತೆಯನ್ನು ಕೇಳನ ದೀಕ್ಷಾಸನ ಹೊಂದನ ಪ್ರೇರತನು. ನನ್ನ ಸೋದರ ತಡ ಮಾಡಿ ಲೇಟ್ ಮಾಡಿ ನಿನ್ನ ಜೀವಿತ ಅಂದ್ರೆ ನಿನ್ನ ಜೀವಿತದಲ್ಲಿ ಎಲ್ಲ ಕೆಲಸಗಳು ಲೇಟ್ ಆಯ್ತು ಹೊರತು ಒಂದು ಕೆಲಸಗಳು ನಿನ್ನ ಜೀವಿತದಲ್ಲಿ ಶುಭವಾಗಲಕ್ಕೆ ಸಾಧ್ಯ ಇಲ್ಲ, ಸಮಯದಲ್ಲಿ ಆಗಲಕ್ಕೆ ಸಾಧ್ಯ ಇಲ್ಲ. ಸಮಯನು ನೀನು ಪರಿಪಾಲನೆ ಮಾಡು. ಆ ಸಮಯನು ನಿನ್ನನ್ನು ಪರಿಪಾಲನೆ ಹೇಗೆ ಮಾಡಬೇಕು ಆ ಥರ ಜ್ಞಾನ ಬುದ್ಧಿ ನಿನ್ನನ್ನು ಕೊಟ್ಟು ಅದ್ಭುತವಾಗಿ ನೀನು ನಡೆಸು ಪ್ರಿಯ. ಅದಕ್ಕೆ ಈ ಸುವಾರ್ತೆಯನ್ನು ನೀನು ಗಟ್ಟಿಯಾಗಿ ಬಿಗಿಯಾಗಿ ನೀನು ಹಿಡಿದುಕೊಂಡು ಓಡುವಾಗ ಎಷ್ಟು ಒಂದು ಅದ್ಭುತದ. ಇಲ್ಲಿ ಕೆಳಗಿನ ವಚನಗಳು ಬಂದಾಗ ಅಪೊಸ್ತಲನಾದ ಪೌಲನ ಮೇಲೆ ಎಷ್ಟೋ ದಬ್ಬಳಿಕೆ, ಎಷ್ಟೋ ಸಮಸ್ಯೆಗಳು, ಎಷ್ಟೋ ಶೋಧನೆಗಳು ಬಂದವ. ಆದರೆ ಅಲ್ಲಿ ಆ ಶೋಧನೆ ಸಮಸ್ಯೆಗಳು ಬಂದಾಗ ದೇವರು ಅಪೊಸ್ತಲನಾದ ಪೌಲು ಹೇಳ್ತಾನ, ನೀನು ಮಾತ್ರ ಭಯಪಡಬೇಡ. ಆ ಪಟ್ಟಣದಲ್ಲಿ, ಆ ಪ್ರಾಂತದಲ್ಲಿ ಅನೇಕ ಜನರನ್ನ, ಬಹಳ ಜನರಿದ್ದಾರ, ಯಾವ ಕೇಡಾಗಲಿಕ್ಕೆ ಸಾಧ್ಯ ಇಲ್ಲ. ನೀನು ಮಾತ್ರ ಧೈರ್ಯದಿಂದ ನೀನು ಸುವಾರ್ತೆ ಪ್ರಕಟಿಸೆಂಬುದಾಗಿ ಅಪೊಸ್ತಲನಾದ ಪೌಲುಗ ದೇವರು ಆತ್ಮನು ಎಚ್ಚರಿಸಿರ್ತಾನೆ ಪ್ರೇರೆ. ಇವತ್ತು ನನ್ನ ಸೋದರ ನೀನು ಎದರಲ್ಲಿ ಬಲಹೀನ ಆಗ್ಲತ್ತಿದ್ದಿ, ಯಾವ ವಿಷಯದ ಬಲಹೀನ ಕಾರ್ಯಗಳು ಮಾಡ್ತಿದ್ದಿ, ಒಂದು ವೇಳೆ ನಿನ್ನನ್ನು ನೀನು ಮಾರ್ಪಡಿಸ್ಕೊಂಡು ಉತ್ತಮವಾಗಿ ಬೆಳೆಯೋದು ಬಹಳ ಅದ್ಭುತವಾದ ಪ್ರೇರೆ. ಮತ್ತು ತಿರುಗಿ ಮೊದಲನೇ ಕೊರಿಂಥದವರಿಗೆ 3ನೇ ಅಧ್ಯಾಯ 10-11 ವಚನ ಓದ್ರಿ. ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ತಿವಾರ ಹಾಕಿದೇನು. ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ. ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂತದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕು. ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ. ಆ ಅಸ್ತಿವಾರನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರು ಹಾಕಲಾರರಷ್ಟೇ. ಅಂದ್ರೆ ಸುವಾರ್ತೆ ಅಂದ್ರೆ ಈ ವಾಕ್ಯ ಏನದಂದ್ರೆ ದೇವರ ಒಂದು ಆಸ್ತಿಯದ ಪ್ರೇರೆ. ಈ ವಾಕ್ಯ ಏನಂದ್ರೆ ದೇವರ ಹಾಕಿರ್ತಕ್ಕಂಥ ಒಂದು ಆಸ್ತಿ. ದೇವರು ಮನುಷ್ಯನಿಗೆ ಕೊಟ್ಟಿರ್ತಕ್ಕಂಥ ಒಂದು ಆಸ್ತಿ. ಮನುಷ್ಯನಿಗೆ ಹೇಗೆ ಬೆಳ್ಳಿ ಬಂಗಾರ ವಸ್ತ್ರ ಗಾಡಿ ಗೋಡಗಳು ವೈದ್ಯ ವಸ್ತ್ರಗಳು ಹೇಗೆ ಇರುತ್ತವೋ ಅದಕ್ಕಿಂತ ಉತ್ತಮವಾಗಿರ್ತಕ್ಕಂಥದ್ದು ದೇವರು ವಾಕ್ಯ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಆಸ್ತಿಯದ ಪ್ರೇರಿದು. ಈ ಅಸ್ತಿವಾರವು ಅಪೊಸ್ತಲನಾದ ಪೌಲು ಏನು ಮಾಡ್ಯಾನ? ಪಬ್ಲಿಕ್ದ ಹಾಕ್ಯಾನ ಪ್ರೇರೆ. ಎಲ್ಲ ಹಾಕ್ಯಾನ? ಹಲ್ಲೆಲೂಯಾ. ಎಲ್ಲ ಹಾಕ್ಯಾನ ಆಸ್ತಿ ಇದು.
ಅಪೊಸ್ತಲನಾದ ಪೌಲನು ಜನರ ಮೇಲೆ ಈ ಆಸ್ತಿ ಹಾಕ್ಯಾನಪ್ಪ ಅಂದ್ರೆ ದೇವರ ವಾಕ್ಯವನ್ನು ಬಲವಾಗಿ ಪ್ರಕಟಿಸ್ಯಾನ. ದೇವರ ವಾಕ್ಯ ಬಲವಾಗಿ ಪ್ರಕಟಿಸುವಾಗ ದೇವರ ಆತ್ಮನು ಆ ವಾಕ್ಯಕ್ಕೆ ಆಸ್ತಿಯಾಗಿ ಮಾರ್ಪಡಿಸ್ಯಾನ ಪ್ರೇರೆ. ಅಂದ್ರೆ ಇವತ್ತು ನೀವು ನಂಬಿ ದೀಕ್ಷಾಸನ ಹೊಂದಿರಿ, 4 ಜನರಿಗೆ 5 ಜನರಿಗೆ ದೀಕ್ಷಾಸನ ಕುಡಿಸ್ತೀರಿ ಅನ್ಕೋರಿ, ಅದು ಒಂದು ಆಸ್ತಿ ಪ್ರೇರೆ ನಿಮ್ದು. ಹಲ್ಲೆಲೂಯಾ. ಏನ್ ಆಸ್ತಿ? ನೀವು ದೀಕ್ಷಾಸನ ಹೊಂದಿರಿ, ಇನ್ನೊಬ್ಬರಿಗೆ ಸುವಾರ್ತೆ ಪ್ರಕಟಿಸಿ ವಾಕ್ಯ ಹೇಳಿ ಅಥವಾ ಅವ್ರಿಗೆ ಸಭೆಗೆ ನಡೆಸಿ ಸಭೆಗೆ ಅವ್ರಿಗೆ ತೆಗೆದುಕೊಂಡು ಬಂದು ಅವ್ರು ಆ ಸಭೆದಲ್ಲಿ ಬಂದಾಗ ವಾಕ್ಯವನ್ನು ಕೇಳಿ ಅವ್ರು ಮಾರ್ಪಟ್ಟಿ ರಕ್ಷಣೆ ಹೊಂದರ, ದೇವ್ರ ಕಡೆ ತಿರುಗಿಕೊಂಡು ಏಸಮ್ಮ ಹೆಸರ ಮೇಲೆ ದೀಕ್ಷಾಸನ ಮಾಡಿಕೊಂಡ್ರಂದ್ರ ಅದು ಒಂದು ಆಸ್ತಿನೇ ಪ್ರೇರೆ. ನಿಮ್ಮ ಅಕೌಂಟ್ದಾಗ ಒಂದು ಆತ್ಮ ಬಿದ್ದೋಯ್ತು ಪ್ರೇರೆ. ಎಷ್ಟು ಆತ್ಮ ಬಂತು ನಿಮ್ಮ ಅಕೌಂಟ್ದಾಗ? ಹಲ್ಲೆಲೂಯಾ. ನೀವು ನಂಬಿ ದೀಕ್ಷಾಸ್ನಾನ ಮಾಡಿಕೊಂಡು ಕರ್ತನ ದೇಹ ರಕ್ತದಲ್ಲಿ ಪಾಲ್ಬಾಗಿದ್ದು ನೀವು ಒಂದು ಆತ್ಮಕ ದೇವ್ರ ಕಡೆ ತಿರುಗಿಸ್ದಿರಂದ್ರ, ಒಂದು ಆತ್ಮಕ ದೇವ್ರಿಗೆ ಒಪ್ಪಿಸ್ಕೊಟ್ರಂದ್ರ, ಒಂದು ಆತ್ಮ ನೀವು ಹೇಳ್ತಕ್ಕಂಥ ವಾಕ್ಯವನ್ನು ಕೇಳಿ ಅಥವಾ ಸಭೆಯಲ್ಲಿ ಹೇಳ್ತಕ್ಕಂಥ ವಾಕ್ಯವನ್ನು ಕೇಳಿ ಅವರು ದೀಕ್ಷಾಸ್ನಾನ ಹೊಂದ್ರಂದ್ರ ಆ ಪಾಲು ನಿಮ್ಮ ಪರಲೋಕದ ಅಕೌಂಟ್ನಲ್ಲಿ ಬಿದ್ದೋಯ್ತು ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಅಕೌಂಟಲ್ಲಿ ಬಿತ್ತು? ನೀವು ದೀಕ್ಷಾಸ್ನಾನ ಹೊಂದಿರತಕ್ಕಂಥ ಅಕೌಂಟ್ ಆಯ್ತು ಯಾವ್ದಿರ್ತದೋ ಆ ಅಕೌಂಟ್ ಇಲ್ಲಿವರೆಗೆ 0 ಇತ್ತು. ನೀವು ಒಂದು ಆತ್ಮ ಸಭೆಗೆ ಒಪ್ಪಿಸಿದ್ರಿ, ಆ ವ್ಯಕ್ತಿ ದೇವರ ವಾಕ್ಯವನ್ನು ಕೇಳಿ ಮಾರ್ಪಟ್ಟಿ ರಕ್ಷಣೆ ಹೊಂದನ. ಆ ರಕ್ಷಣೆ ಹೊಂದಿರತಕ್ಕಂಥ ವ್ಯಕ್ತಿ ನಿಮ್ಮ ಅಕೌಂಟ್ನಲ್ಲಿ ಒಂದು ಆತ್ಮ ಬಿತ್ತು ಪ್ರೇರೆ. ಗೊತ್ತಿದ್ದೀನ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅಪೊಸ್ತಲನಾದ ಪೌಲನು ಈ ಸುವಾರ್ತೆ ಒಂದು ದೇವರ ಒಂದು ಆಸ್ತಿಯಾಗಿ ಮಾರ್ಪಡಿಸೇನ. ಯಾಕೆ ದೇವರ ಆಸ್ತಿಯಾಗಿ ಮಾರ್ಪಡಿಸನಂದ್ರೆ ಒಬ್ಬನಾದ್ರೂ ಕೂಡ ನಾಶವಾಯ್ತದು ದೇವರಿಗೆ ಇಷ್ಟವಿದ್ದಿಲ್ಲ ಪ್ರಿಯರೇ. ಒಂದು ಆತ್ಮ ಹಾಳಾಯ್ತಕ್ಕಂಥ ಕೂಡ ದೇವರಿಗೆ ಇಷ್ಟ ಇದ್ದಿಲ್ಲ. ಅದಕ್ಕಾಗಿ ಒಬ್ಬ ವ್ಯಕ್ತಿ ಕೂಡ ನಾಶವಾಗದೆ ಎಲ್ಲೋ ರಕ್ಷಣೆ ಹೊಂದಬೇಕೆಂಬುದಾಗಿ ದೇವರೇನು ಮಾಡ್ಯಾನ? ಅಪೊಸ್ತಲನಾದ ಪೌಲನ ಮುಖಾಂತರ ಬಲವಾಗಿ ಸುವಾರ್ತೆಯನ್ನು ಪ್ರಕಟಿಸನ. ತನ್ನ ಒಂದು ದೇವರ ಆಸ್ತಿ ಏನಾಗಿದೆ ಗೊತ್ತದನ ಇವತ್ತು ಪರಲೋಕದಲ್ಲಿ ಹದ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನರು ನೀವು ದೀಕ್ಷಾಸನ ಮಾಡಿಕೊಂಡು ದೇವ್ರ ಕಡೆ ತಿರುಗಿದವರಾಗಿದ್ದು ನೀವು ಒಂದು ರಕ್ಷಣೆಗಾಗಿ ತಗೋಪಡ್ತಿರೋ, ನಿಮ್ಮ ಅಕೌಂಟ್ನಲ್ಲಿ ಒಂದೊಂದು ಆತ್ಮಗಳು ಒಂದೊಂದು ದಿನ 100% ಆಗಿ ನಿಮ್ಮ ಅಕೌಂಟ್ನಲ್ಲಿ ಬೀಳ್ತಾವ ಪ್ರೇರೆ. ಇಲ್ಲಂತಿಲ್ಲ. 12-13 ವಚನ ಓದೋಣ ಒಂದ್ಸರ್ತಿ. ಅಸ್ತಿವಾರದ ಮೇಲೆ ಅಸ್ತಿವಾರದ ಮೇಲೆ ಚಿನ್ನ ಬೆಳ್ಳಿ ರತ್ನ ಕಟ್ಟಿಗೆ ಹುಲ್ಲು ಆಪು ಮುಂತಾದವುಗಳಲ್ಲಿ ಯಾವದರಿಂದ ಕಟ್ಟಿದರು ಅವನವನ ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆಯೂ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು ಅವನವನ ಕೆಲಸವೆಂತದೋ ಆ ಬೆಂಕಿ ಶೋಧಿಸುವುದು ಎಂಬುದಾಗಿ. ಚಪ್ಪಲಿ ದೇವರ ಮಹಿಮೆಗಳು ಸತಿ. ನೀವು ಯಾವ್ಯಾವ ಕೆಲಸದಲ್ಲಿ ಸ್ಥಿರವಾಗಿದ್ದು ಆ ಕೆಲಸದಲ್ಲಿ ಒಂದೊಂದು ವ್ಯಕ್ತಿಗೆ ನೀವು ಮಾರ್ಪಡಿಸಿ ರಕ್ಷಣೆ ಕೊಟ್ಟು ಅವನ ವಿಷಯವಾಗಿ ತೌಕಪಟ್ಟು ಅವನ ವಿಷಯವಾಗಿ ಪ್ರಾರ್ಥನೆ ಮಾಡಿ ದೇವರ ಆಸ್ತಿವಾರವಾಗಿ ಆ ಮನುಷ್ಯನಿಗೆ ಮಾರ್ಪಡಿಸಿರುವಾಗ ಆ ಮನುಷ್ಯನಿಗೆ ದೇವರು ಬರುವಾಗ ಬೆಂಕಿಯಲ್ಲಿ ಹಾಕಿದ್ದೇವ್ರು ಏನು ಮಾಡ್ತಾನಂತ ಶೋಧಿಸ್ತಾನಂತ ಪ್ರಿಯರೇ. ಎದರ ಶೋಧಿಸ್ತಾನಂತ? ಎದರಾಗ? ಬೆಂಕಿಯಿಂದ ಆ ವ್ಯಕ್ತಿಗೆ ಶೋಧಿಸ್ತಾನಂತ. ಆ ಬೆಂಕಿದಾಗ ಶೋಧಿಸುವಾಗ ಆ ವ್ಯಕ್ತಿ ಒಂದ್ ವೇಳೆ ಬಲವಾಗಿ ನಿಂತನಂದ್ರ ಆ ವ್ಯಕ್ತಿ ಪಟ್ಟಂತ ಪ್ರಯಾಸ ಪ್ರತಿಫಲ ಅವನಿಗೆ 100% ಸಿಕ್ಕದ ಪ್ರೇರೆ. ಕೆಳಗೆ ವಚನ ನೋಡ್ತೇವೆ ಸ್ಪಷ್ಟವಾಗಿ. ಒಬ್ಬನು ಆ ಆಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು ಎಂಬುದಾಗಿ. ಒಂದು ವ್ಯಕ್ತಿಗೆ ಬೆಂಕಿಯಲ್ಲಿ ಹಾಕಿ ಅದು ಸುಡುವಾಗ ಆ ವ್ಯಕ್ತಿ ತಾಳಿಕೊಂಡು ಅಥವಾ ದೇವರು ಪರೀಕ್ಷಿಸುವಾಗ ಶೋಧಿಸುವಾಗ ಬಲವಾಗಿ ನಿಂತನಂದ್ರ ಯಾವ ವ್ಯಕ್ತಿ ಅದಕ್ಕಾಗಿ ಪ್ರಯಾಸ ಪಟ್ಟನೋ, ಯಾವ ವ್ಯಕ್ತಿ ಅದಕ್ಕಾಗಿ ತೌಕಪಟ್ಟನೋ ಅವನಿಗೆ ಸಂಬಳ ಬರ್ತದ ಪ್ರೇರೆ. ಸಂಬಳ ಡೈಲಿ ಕೆಲಸ ಮಾಡಿದ್ರೆ ಹೇಗೆ ಸಾಯಂಕಾಲ ದುಡ್ಡು ಬರ್ತದೋ, ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ವಾರಕ್ಕೆ ದುಡ್ಡು ಬರ್ತದೋ, ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ತಿಂಗಳಿಗೆ ಒಂದ್ಸರ್ತಿ ಹೇಗೆ ನಿಮ್ಮ ಅಕೌಂಟಲ್ಲಿ ಅಮೌಂಟ್ ಬೀಳ್ತಕ್ಕಂಥದ್ದಾಗಿರ್ತದೋ, ನಿಮ್ಮ ಸಂಬಳ ನಿಮಗೆ ಹೇಗೆ ಸಿಗ್ತದೋ ಅಲ್ಲಿ ಕೂಡ ನೀವು ಪಟ್ಟಂಥ ಪ್ರಯಾಸದಲ್ಲಿ ವ್ಯಕ್ತಿಗಳು ಯಾರ್ಯಾರು ಹರನೋ ಅವ್ರಿಗೆ ದೇವರು ಶೋಧಿಸ್ತಾನೆ, ಅವ್ರಿಗೆ ಪರೀಕ್ಷಿಸ್ತಾನ. ಅವ್ರಿಗೆ ಶೋಧಿಸಿ ಪರೀಕ್ಷಿಸಿರುವಾಗ ನಿಮ್ಮ ಪ್ರತಿಫಲ ನಿಮಗೆ 100% ದೇವ್ರು ನಿಮ್ಗೆ ಕೊಟ್ಟನ್ ಪ್ರೇರೆ. ಯಾಕಂದ್ರೆ ದೇವ್ರ ಆಸ್ತಿನೇ ನೀವಾಗಿದ್ದೀರಿ, ದೇವ್ರ ಅಂತಸ್ತನೇ ನೀವಾಗಿದ್ದೀರಿ, ದೇವ್ರು ಕೊಟ್ಟಿರ್ತಕ್ಕಂಥ ಅದ್ಭುತ ಒಂದು ಶಕ್ತಿನೇ ನೀವಾಗಿದ್ದೀರಿ ಪ್ರೇರೆ. ಆದರೆ ನೀವು ಬಲವಾಗಿ ಉಪಯೋಗಿಸ್ಕೊಂಡಾಗ ಅದು ನಿಮ್ಮನ್ನು ಬಲಪಡಿಸು ಪ್ರೇರೆ. ನೀವು ಬಲವಾಗಿ ಉಪಯೋಗಿಸ್ಕೊಂಡಿಲ್ಲ ಅಂದ್ರೆ ನಿಮಗೆ ಬಲ ಇರ್ಲಕ್ಕೆ ಸಾಧ್ಯ ಇಲ್ಲ. ಮತ್ತು 15ನೇ ವಚನ, ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು,
ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿ ಒಳಗಿಂದ ತಪ್ಪಿಸಿಕೊಂಡವನ ಹಾಗಿರುವನು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದರ ಅರ್ಥವೇನೆಂದರೆ, ನೀವು ರಕ್ಷಣೆಗಾಗಿ ತೌಕಪಟ್ಟಿರಿ. ಆ ರಕ್ಷಣೆಗಾಗಿ ತೌಕಪಟ್ಟಿರುವಾಗ ನಿಮ್ಮ ಪ್ರಯಾಸ ಅಂತೂ ವ್ಯರ್ಥ ಆಗಲತ್ತಿಲ್ಲ. ನಿಮ್ಮ ಪ್ರಯಾಸದಲ್ಲಿ ಸ್ವಲ್ಪ ನಿಷ್ಫಲವಾದಾಗ ಆ ವ್ಯಕ್ತಿಗೆ ಶೋಧಿಸುವಾಗ ಆ ವ್ಯಕ್ತಿ ಸುಟ್ಟೋಗ್ಯಾನ, ಆದರೆ ನಿಮ್ಮ ರಕ್ಷಣೆ ಮಾತ್ರ ಸುಟ್ಟೋಗಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬನಿಗೆ ಸಂಬಳ ಸಿಕ್ಕದ, ಒಬ್ಬನ ಸಂಬಳ ಹಾಳಾಗ್ಯದ. ಯಾಕೆ ಹಾಳಾಗ್ಯದ ಅಂದರೆ ಅವ ಪ್ರಯಾಸ ಪಟ್ಟನ, ಕರೆಕ್ಟಾಗಿ ಆ ಪ್ರಯಾಸದಲ್ಲಿ ಅವ ಪ್ರತಿಫಲ ನೋಡಿಲ್ಲ ಪ್ರಿಯರೇ. ಏನೋ ಮೇಲ್ಮೇಲೆ ಇರ್ತಕ್ಕಂಥದ್ದು ಅಂದ ತೊಳೆದು ಶುದ್ಧಿ ಮಾಡ್ಲಕ್ಕೆ ನೋಡಿನ, ಮೇಲ್ಮೇಲೆ ತೊಳೆದಿರ್ತಕ್ಕಂಥದ್ದು ಎಲ್ಲ ಸುಟ್ಟೋಗ್ಯದ ಪ್ರಿಯರೇ. ಒಳಗಿನ ತೊಳೆದಿರ್ತೀನಿ ಅಂದ್ರೆ ಈ ವ್ಯಕ್ತಿ ಕೂಡ ಸಂಬಳ ಸಿಕ್ತಿತ್ತು, ಇವನಿಗೆ ಸಂಬಳ ಸಿಕ್ಕಿಲ್ಲ, ಇನ್ನೊಂದು ವ್ಯಕ್ತಿಗೆ ಸಂಬಳ ಸಿಕ್ಕದ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಜೀವನ ಕಾಲದಲ್ಲಿ ಕೂಡ ನಾವು ನೋಡುವಾಗ ನಮ್ಮ ಪಟ್ಟಂತ ಪ್ರಯಾಸಕ್ಕೆ ನಮಗೆ ಸಂಬಳ ಅದ. ಎಷ್ಟು ನೀವು ಪ್ರಯಾಸ ಪಡ್ತೀರಿ ಅಷ್ಟು ನಿಮಗೆ ಸಂಬಳ ಸಿಕ್ಕೇ ಸಿಗ್ತದೆ. ಅದಕ್ಕೆ ಅಪೊಸ್ತಲನಾದ ಪೌಲು ರಕ್ಷಣೆಗಾಗಿ ತೌಕಪಟ್ಟಾಗ ಆ ರಕ್ಷಣೆಯಲ್ಲಿ ನಿಷ್ಫಲ ನೋಡಿಲ್ಲ ಪ್ರಿಯರೇ. ವಿರುದ್ಧವಾಗಿ ಜನರು ಕಾರ್ಯ ಮಾಡ್ಯಾರ. ವಿರುದ್ಧವಾಗಿ ಕಾರ್ಯ ಮಾಡಿದ್ರು ಕೂಡ ಅಪೊಸ್ತಲನಾದ ಪೌಲು ಆ ಪಟ್ಟಣ ಬಿಟ್ಟು ಇನ್ನೊಂದು ಪಟ್ಟಣಕ್ಕೆ ಸುವಾರ್ತೆ ಪ್ರಕಟಿಸಿನ. ಕೆಲವೊಂದು ಜಗಲಿ ಅವನಿಗೆ ಹತ್ತಿರ್ತಕ್ಕಂಥ ಧೂಳಿ, ಅವನ ಬಟ್ಟೆಗೆ ಹತ್ತಿರ್ತಕ್ಕಂಥ ಧೂಳಿ ಜಾಡಿಸಿ ಬಿಟ್ಕೊಟ್ಟಾಗ. ಜಾಡಿಸಿ ಬಿಟ್ಕೊಟ್ಟಾಗ ಅಂದರೆ ಸುವಾರ್ತೆಗೆ ಅಡ್ಡಿ ಅಭ್ಯಂತರ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಮುಂದೆ ಜಾಡಿಸಿದ್ರು ಅಂದರೆ ಅವ್ರಿಗೆ ಶಾಪ ಸಿಕ್ಕದ ಪ್ರೇರಲ್ಲಿ. ಈ ವ್ಯಕ್ತಿ ಯಾಕೆ ಜಾಡಿಸನ ಅಂದರೆ ದೇವರ ಮಾತಿಗೆ ತಿರಸ್ಕಾರ ವಿರುದ್ಧ ಮಾಡಿ ಕಾರಣ. ಆದರೆ ಅವ ಸುಮ್ಮನೆ ಕುಂತಿಲ್ಲ ಪ್ರೇರೆ. ಇವ ನನಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಂದ್ರೆ ಆ ಸುಮ್ಮನೆ ಕುಂತಿಲ್ಲ. ಅಲ್ಲಿಂದ ಬಿಟ್ಟು ಮತ್ತೊಂದು ಜಗಿಲಿಗೆ ಅಪೊಸ್ತಲನಾದ ಪೌಲು ಸುವಾರ್ತೆ ಪ್ರಕಟಿಸನ. ದೇವರ ಆಸ್ತಿ ಇನ್ನೊಂದು ಜಗಿಲೋಗಿ ಹಂಚನ ಹೊರತು ಅವ ಅಪೊಸ್ತಲನಾದ ಪೌಲು ಮುಚ್ಚಿಟ್ಟುಕೊಳ್ಳ ಪ್ರಿಯರೇ. ಅದಕ್ಕೆ ನನ್ನ ಸೋದರ, ನೀವು ದೇವರ ವಾಕ್ಯವನ್ನು ಕೇಳಿರುವಾಗ ನಿಮ್ಮ ಅಕ್ಕಪಕ್ಕ ಮನದಲ್ಲಿ ವ್ಯರ್ಥವಾಗಿ ಮಾತಾಡದೆ ಅವ್ರಿಗೆ ದೇವರ ವಾಕ್ಯವನ್ನು ಪ್ರಕಟಿಸುತ್ತಾ, ದೇವರ ವಿಷಯವರು ಎಚ್ಚರಿಸ್ತಾ, ದೇವರ ವಿಷಯವರಿಗೆ ಮಾತಾಡುವಾಗ ನೀವು ಅವನಿಂದ ನಿಮ್ಗೆ ರಕ್ಷಣೆದ ಪ್ರೇರೆ, ಅಥವಾ ನಿಮ್ಮಿಂದ ಆ ಜನಕ್ಕೆ ರಕ್ಷಣೆದ. ಅವ್ರು ರಕ್ಷಣೆ ಹೊಂದಿರತಕ್ಕಂಥ ದಿನದಲ್ಲಿ ನಿಮಗೆ ದೊಡ್ಡ ಒಂದು ಪ್ರತಿಫಲದ ಪ್ರೇರೆ. ನೀವು ಪಟ್ಟಂತ ಪ್ರಯಾಸ, ನಿಮ್ಮ ಆಸ್ತಿ ಎಂದು ಸುಟ್ಟೋಗಲಕ್ಕೆ ಅವಕಾಶ ಚಾನ್ಸಸ್ ನಿಮಗಿಲ್ಲ. ದೊಡ್ಡ ಸಂಬಳ ಈ ಲೋಕದಲ್ಲಿಲ್ಲ, ಆದರೆ ಆ ಲೋಕದಲ್ಲಿ ನೀವು ಸೇರಿದಿರುವಾಗ ನಿಮಗೆ ದೇವರು ದೊಡ್ಡ ಒಂದು ಸಂಬಳ ನಿಮ್ಗಾಗಿಟ್ಟನು ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಮಾಡ್ಯಾನ ಅಪೊಸ್ತಲನಾದ ಪೌಲನು? ಏನ್ ಮಾಡ್ಯಾನ? ಸೀಲನು ತಿಮೋತಿಯನು ಆ ಮೆಕ್ಕೋದನೆ ಪಟ್ಟಣದಲ್ಲಿ ಬಂದಿರುವಾಗ ಅಲ್ಲಿ ಅಪೊಸ್ತಲನಾದ ಪೌಲನು ಕೂಡ, ಆ ಅಪೊಸ್ತಲನಾದ ಪೌಲನು ಸಭಾಮಂದಿರದ ಪಕ್ಕದಿರ್ತಕ್ಕಂಥ ಮನೆಗೆ ಹೋಗ್ಯಾನ. ಆ ಸಭಾಮಂದಿರದ ಇರ್ತಕ್ಕಂಥ ಮನೆಗೆ ಹೋಗಿ ಅವನಿಗೇನು ಮಾಡ್ಯಾನ? ರಕ್ಷಣೆ ಕೊಟ್ಟ. ಅವನಿಂದ ಕೋರಿಂತ ಪಟ್ಟಣ ಇವೆಲ್ಲ ರಕ್ಷಣೆ ಸಿಕ್ಕದ ಪ್ರೇರೆ. ಹಲ್ಲೆಲೂಯಾ. ಏನ್ ಸಿಕ್ಕದ? ಯಾರ್ಲಿಂದ? ಕೋರಿಂತ ಪಟ್ಟಣಕ್ಕ ಅಪೊಸ್ತಲನಾದ ಪೌಲನಿಂದ ದೊಡ್ಡ ಒಂದು ರಕ್ಷಣೆ ಸಿಕ್ಕದ ಪ್ರೇರೆ. ಅದಕ್ಕೆ ಈ ಒಂದು ಸಂದೇಶ ದೇವರು ನಿಮ್ಮೆಲ್ಲರೂ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಫಲಕರವಾಗಿ, ಲಾಭಕರವಾಗಿ ಮಾರ್ಪಡಿಸಲಿ. ಅದಕ್ಕೆ ಈ ವಾಕ್ಯ ದೇವರು ನಿಮ್ಮ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಲಿ. ಕಣ್ಮುಸಿದ ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ ಪ್ರೇರೆ. ಪ್ರಾರ್ಥನೆ. ಸ್ತೋತ್ರ ಕರ್ತನೆ, ನಿಮಗೆ ಮಹಿಮೆ ಆಗಲಿ, ನಿಮ್ಗೆ ಘನತೆ ಆಗಲಿ. ಒಳ್ಳೆಯ ಸಮಯ ಮತ್ತು ಸಂದರ್ಭ ಅವಕಾಶ ನಮ್ಮನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಸಮಯ ಸಂದರ್ಭ ಅವಕಾಶದಲ್ಲಿ ಕರ್ತನೆ ಪಾದ ಸನ್ನಿಧಿಯಲ್ಲಿ ದೇವಯ್ಯ ನನ್ನನ್ನು ನಮ್ಮೆಲ್ಲರನ್ನು ದರ್ಶಿಸು ಕರ್ತನೆ. ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ನನಗ ಮತ್ತು ನಮ್ಮೆಲ್ಲರಿಗೆ ಮಾತಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತು ಕರ್ತನೆ. ಅಪೊಸ್ತಲನಾದ ಪೌಲು ಪಟ್ಟಂತ ಪ್ರಯಾಸ ಕೆಲವೊಂದು ಜೊತೆ ನಿಷ್ಫಲವಾದಾಗ ತನ್ನ ಮೈಗೆ ಹತ್ತಿರ್ತಕ್ಕಂಥ, ತನ್ನ ಬಟ್ಟೆಗೆ ಹತ್ತಿರ್ತಕ್ಕಂಥ ಧೂಳಿಯನ್ನು ಚಾಡಿಸಿ ಆ ಪಟ್ಟಣದಿಂದ ಬೇರೆ ಒಂದು ಪಟ್ಟಣಕ್ಕೆ ಹೋಗ್ಯಾನಯ್ಯ. ಇವತ್ತು ಕೂಡ ನಾವು ಪ್ರಾರ್ಥಿಸ್ತಯ್ಯ, ಇಂಥ ಒಂದು ವ್ಯಕ್ತಿಗಳು ಒಂದು ವೇಳೆ ಇರುವುದಾದರೆ ಕರ್ತನೆ, ಅವ್ರ ಜೀವಿತ, ಅವ್ರ ಹೃದಯಗಳನ್ನು ಮಾರ್ಪಡಿಸಿ ಕರ್ತನೆ. ನಿನ್ನ ಮಕ್ಕಳಿಗೆ ಸಂಬಳ ಬೇಕಾಯ ಕರ್ತನೆ, ಅವ್ರು ನಂಬಿದ ರಕ್ಷಣೆ ಹೊಂದಿರ ಕರ್ತನೆ. ಅನೇಕ ಒಂದು ವರಗಳು ಅವ್ರೇನು ಕೊಟ್ಟಿದೆಯ, ಅನೇಕ ಆತ್ಮಿಕ ಕಾರ್ಯಗಳನ್ನು ತುಂಬಿಸ್ತು ಕರ್ತನೆ. ನಿನ್ನ ಮಕ್ಕಳು ರಕ್ಷಣೆಗಾಗಿ ತಗೋಪಡಬೇಕು ಹೊರತು ಲೌಕಿಕ ಸಂಬಂಧಪಟ್ಟಂತ ಕಾರ್ಯಗಳಿಗೆಲ್ಲ ದೇವರ ವಾಕ್ಯ ಅದ್ಭುತವಾಗಿ ನನಗೆ ಮಾತಾಡಿದೆ ಈ ದಿನ. ಅಂತಕ್ಕಂಥ ಪ್ರತಿಯೊಂದು ವ್ಯಕ್ತಿಗಳು ಆಕಾಶ ಕಡೆ ಕೈ ಎತ್ತಿ ಪ್ರಾರ್ಥಿಸ್ರಿ. ಅಪೊಸ್ತಲನಾದ ಪೌಲನ ಹಾಗೆ ದೇವರೇ ನನ್ನ ಬಲಪಡಿಸು. ಸೀಲನು ತಿಮೋತಿಯನ್ನು ಹೇಗೆ ದೇವರೇ ನಿನ್ನ ಒಂದು ಸನ್ನಿಧಿಯನ್ನು ಅನುಭವಿಸುತ್ತಾ ಜನರಿಗೆ ರಕ್ಷಣೆಗೆ ತೋಕಪಟ್ಟರೋ ನನ್ನ ಬಲಪಡಿಸ ಎಂಬುದಾಗಿ ಪ್ರಾರ್ಥಿಸ್ರಿ. ಕ್ರಿಸ್ಪನು ಕೂಡ ಹೇಗೆ ಒಂದು ತನ್ನ ಮುಖಾಂತರವಾಗಿ ಅಪೊಸ್ತಲನಾದ ಪೌಲನ್ನು ಇಟ್ಟುಕೊಂಡು ಸ್ಪಷ್ಟವಾಗಿ ಕೋರಿಂಥ ಪಟ್ಟಣದಲ್ಲಿ ಸುವಾರ್ತೆ ಪ್ರಕಟಿಸುವಾಗ ಕೋರಿಂಥ ಪಟ್ಟಣವೆಲ್ಲ ರಕ್ಷಣೆಗಾದ ಪ್ರಿಯರೇ, ಒಂದು ರಕ್ಷಣೆ ಕೊಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಕೂಡ ಎಂಬುದಾಗಿ ಪ್ರಾರ್ಥಿಸ್ರಿ. ಅಯ್ಯ, ನಿನ್ನ ಸನ್ನಿಧಿಯಲ್ಲಿ ಅದ್ಭುತ ಒಂದು ಶಕ್ತಿ ಒಡನೆ ನಾನು ಬಲ ಹೊಂದುವಾಗ ನಾನು ಬಲಪಡಿಸ ಎಂಬುದಾಗಿ ಪ್ರಾರ್ಥಿಸ್ರಿ.
ಅಯ್ಯ, ಸ್ಪಷ್ಟವಾಗಿ ಕ್ರಿಸ್ತನೇ ಆ ಆಸ್ತಿವಾರ ಎಂಬುದಾಗಿ ವಾಕ್ಯದನುಸಾರವಾಗಿ ನಮ್ಮನ್ನು ಮಾತಾಡಿದೆಯಾ? ಆ ಆಸ್ತಿವಾರ ಕ್ರಿಸ್ತನು ಹಾಕಿರ್ತಕ್ಕಂಥ ಆಸ್ತಿ ಅದು ಸುಟ್ಟೋಗಿಲ್ಲಯ್ಯ. ಆ ಆಸ್ತಿವಾರ ಹಾಕಿರ್ತಕ್ಕಂಥ ವ್ಯಕ್ತಿಗೆ ಸಂಬಳ ಸಿಕ್ಕದಯ್ಯ. ಇನ್ನೊಂದು ವ್ಯಕ್ತಿ ಆಸ್ತಿ ಹಾಕಿನಾದ್ರೆ ಅವನ ಆಸ್ತಿ ಸುಟ್ಟೋಗದೆ, ಆದರೆ ಅವನ ರಕ್ಷಣೆ ಮಾತ್ರ ಸುಟ್ಟೋಗಿಲ್ಲಯ್ಯ. ನಿನಗೆ ಸ್ತೋತ್ರ. ವಾಕ್ಯದನುಸಾರವಾಗಿ ಅದ್ಭುತವಾಗಿ ಮಾತಾಡಿದ ಕರ್ತನೆ, ಕೇಳಿರ್ತಕ್ಕಂಥ ಪ್ರತಿಯೊಬ್ಬರು ಜೀವಿತದಲ್ಲಿ ಕರ್ತನೆ ಈ ಸುವಾರ್ತೆ ವಾಕ್ಯ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ ಕರ್ತನೆ. ಸಭಾ ಮಂದಿರದ ಅಕ್ಕಪಕ್ಕ ಇರ್ತಕ್ಕಂಥ ಕುಟುಂಬದವ್ರು ಕರ್ತನೆ, ದೂರ ಪ್ರಾಂತ್ಯದಿಂದ ಬಂದಿರತಕ್ಕಂಥ ಕುಟುಂಬದವ್ರು ಕರ್ತನೆ, ಅಥವಾ ಈ ಸಭೆಯಲ್ಲಿ ಇವತ್ತು ಎಷ್ಟು ಜನರು ಕರ್ತನೆ ಈ ಸಂದೇಶವನ್ನು ಕೇಳಿದರು ಕರ್ತನೆ, ಅವ್ರ ಜೀವಿತದಲ್ಲಿ ಮಾರ್ಪಟ್ಟಿರ್ಬೇಕಯ್ಯ. ನಿನ್ನ ಮಕ್ಕಳು ಫಲ ಕೊಡ್ತಕ್ಕಂಥರಾಗಿರ್ಬೇಕಯ್ಯ. ಈ ಸುವಾರ್ತೆ ದೇವರ ಆಸ್ತಿ ಇದಯ್ಯ. ಎಷ್ಟು ಜನರು ದೇವರ ಆಸ್ತಿಯನ್ನು ಕೈ ಹಿಡ್ಕೊಂಡು ದೇವರೇ ಮುಂದೆ ಓಡ್ತಕ್ಕಂಥರಾಗಿದ್ದಾರಯ್ಯ. ಅವ್ರ ಜೀವಿತ ದೊಡ್ಡದ ಅದ್ಭುತ ಮಾಡು. ಅವ್ರ ಆಸ್ತಿ ಎಂದೂ ಸುಟ್ಟೋಗ್ಲಕ್ಕೆ ಅವಕಾಶ ಇಲ್ಲ. ನೀನು ಬರುವಾಗ ಬೆಂಕಿ ಒಡನೆ ಬರುತ್ತೆ ಎಂಬುದಾಗಿ ಕರ್ತಾನೆ, ಆದರೆ ಆ ಬೆಂಕಿ ಬಿದ್ದರೂ ಕೂಡ ಆಸ್ತಿ ಸುಟ್ಟೋಗ್ಲಕ್ಕೆ ಅವಕಾಶ ಇಲ್ಲ ಕರ್ತಾನೆ. ಅಂಥ ಒಂದು ಆಸ್ತಿ ನಿನ್ನ ಮಕ್ಕಳು ಹಾಕುವಾಗೆ ಸಹಾಯ ಮಾಡು. ಸುವಾರ್ತೆದ ಒಂದು ಫಲ ನಿನ್ನ ಮಕ್ಕಳು ಬಲವಾಗಿ ಫಲಿಸುವಾಗ ನಿನ್ನ ಕೃಪೆ ತೋರಿಸು ಕರ್ತಾನೆ. ಅಯ್ಯ, ನಿನ್ನ ಮಹಿಮೆ ಆಗಿರುತ್ತೆ. ಎಷ್ಟು ಜನರು ಕರ್ತಾನೆ ಸಿದ್ಧವಾಗಿದ್ದು ಈ ದಿನ ಆಕಾಶ ಕಡೆ ಕೈಗಳಿದ್ದಯ್ಯ, ನನ್ನ ಬಲಪಡಿಸಯ್ಯ, ನನ್ನನ್ನು ಬಲಪಡಿಸ ಎಂಬುದಾಗಿ ಪ್ರಾರ್ಥಿಸಿದರು ದೇವರೇ. ಅವನು ಬಲಪಡಿಸಿ ಕರ್ತಾನೆ. ಮಿಕ್ಕಿದವ್ರ ಜೀವಿತ ಏನು ಕರ್ತಾನೆ, ಮಿಕ್ಕಿದವರು ಸುವಾರ್ತೆನೂ ಬಚ್ಚಿಟ್ಟುಕೊಂಡು ನಾ ರಕ್ಷಣೆ ಹೊಂದಿದೆಲ್ಲ, ನನಗೆ ಪ್ರತಿಫಲ ಬೇಕು, ನನಗೆ ಅವಶ್ಯಕತೆ ಇಲ್ಲ ಅಂತ ಸ್ಥಿತಿಲಿದ್ದಿರ್ಬೋದಯ್ಯ. ಆದರೆ ಅವ್ರ ಆಸ್ತಿ ಸುಟ್ಟೋಗ್ಯದಯ್ಯ, ಆದರೆ ಅವ್ರ ರಕ್ಷಣೆ ಮಾತ್ರ ಸುಟ್ಟಿಲ್ಲ ಕರ್ತಾನೆ. ಆದರೆ ಪ್ರತಿಯೊಂದು ಮನುಷ್ಯನಿಗೆ ಮಾತ್ರ ಲೆಕ್ಕ ಕೇಳ್ತೀಯ, ನಾವು ಲೆಕ್ಕ ಒಪ್ಪಿಸಲೇಬೇಕಾದ ಕರ್ತಾನೆ. ಆ ಲೆಕ್ಕ ಒಪ್ಪಿಸುವ ಕರ್ತಾನೆ ನಿನ್ನ ಮಕ್ಕಳು ಸ್ಥಿರವಾಗಿ ಆ ಫಲವನ್ನು ನಿನ್ನ ಮಕ್ಕಳು ಹೊಂದುವಾಗ ನೀನು ಸಹಾಯ ಮಾಡೋ ಕರ್ತಾನೆ. ಇಂಥೊಂದು ಅದ್ಭುತ ಶಕ್ತಿಯು ನಿನ್ನ ಮಕ್ಕಳು ತುಂಬಿಸೋ ಕರ್ತಾನೆ. ಎಷ್ಟು ಜನರ ಈ ದಿನ ಸುವಾರ್ತೆಯನ್ನು ನಂಬಿ ಇತರರಿಗೆ ಪ್ರಕಟಿಸ್ತಕ್ಕಂಥರಾಗಿದ್ದರು ದೇವರೇ, ಅವರಿಂದ ಅನೇಕ ಜನ ರಕ್ಷಣೆ ಆಗಬೇಕಪ್ಪ ಕರ್ತಾನೆ. ಹಾಲೆಲೂಯಾ. ಮತ್ತು ಪ್ರತಿ ವಾರದಲ್ಲಿ ಒಂದೊಂದು ಹೊಸ ಹೊಸ ಆತ್ಮಗಳನ್ನು ತೆಗೆದುಕೊಂಡು ಎಷ್ಟು ಜನ ಬರುತ್ತಾರೋ ಕರ್ತಾನೆ, ಅಥವಾ ತಿಂಗಳಲ್ಲಿ ಬರುತ್ತಾರೋ ಕರ್ತಾನೆ, ಅವ್ರ ಜೀವಿತ ಕಟ್ಟಲ್ಪಡುವಾಗಿ, ಅವ್ರ ರಕ್ಷಣೆ ಸುವಾರ್ತೆ ಪ್ರಕಟಿಸುವಾಗ ಅವ್ರು ಮಾರ್ಪಡುವಾಗಿ ನೀವು ಕೃಪೆ ತೋರಿಸಯ್ಯ. ನಿಮ್ಮದೇ ಕರುಣೆ ತುಂಬಿಸ್ಕರ್ತಾನೆ. ಇವತ್ತು ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ನಮ್ಮೆಲ್ಲರಿಗೂ ಮಾತಾಡಿದೆ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಿರಬೇಕೆಂಬುದಾಗಿ ನಜರೇತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸಕಲ ವಿಧವಾದ ಆಶೀರ್ವಾದ ನಾವು ಬೇಡಿ ಪಡ್ಕೊಂಡಿದ್ದೇವೆ ನಮ್ಮ ಪರಲೋಕ ತಂದೆ. ಆಮೇನ್, ಆಮೇನ್, ಆಮೇನ್.